ನಮಸ್ಕಾರ 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 ಕನ್ನಡ ಒನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ರಿ ಮುರಳಿ ಏನು ಮಾಡ್ತಾ ಇದ್ದೀರಾ? ಕಾರ್ಯಕ್ರಮ ಶುರು ಮಾಡಕ್ಕೆ ಬಂದ್ಬಿಟ್ರಾ? ಏನಪ್ಪ ಬೆಂಗಳೂರಿನವ್ರು ಎದ್ದೊಳಕ್ಕಾಗಲ್ಲ ರೀ, ನಾವು ಎದ್ದಿರಲ್ಲ ಇಷ್ಟು ಬೇಗ. ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು, ಯಜಮಾನ್ರನ್ನ ಆಫೀಸಿಗೆ ಕಳಿಸ್ಬೇಕು, ಬೆಳಗ್ಗೆನೆ ಟಿಫನ್ನ ರೆಡಿ ಮಾಡಬೇಕು, ಕೆಲಸದವ್ಳು ಬಂದಿಲ್ಲ ಕೆಲಸನ ನಾವೇ ಮಾಡ್ಕೋಬೇಕು, ಹಾಲೇ ಕಳಿಸಿಲ್ಲ ಹಾಲನ್ನು ತರಬೇಕು. ಇವುಗಳ ಮಧ್ಯ ಬಂದು ತೊಂದರೆ ಕೊಡ್ತಾ ಇದ್ದೀರಲ್ಲ ಮುರಳಿ ಅಂತ ನೀವೆಲ್ಲ ಅಂದ್ಕೊಳ್ತಾ ಇದ್ದೀರಾ. ಇದು ತೊಂದರೆ ಅಲ್ಲ, ಇದೊಂದು ಇನ್ಫಾರ್ಮೇಷನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಂಥ ಕಾರ್ಯಕ್ರಮ. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಕಾರ್ಯಕ್ರಮ. ನೋಡ್ತಾರಿ, ನೋಡೋಕ್ಕಾಗಿಲ್ಲ ಕೇಳ್ತಾರಿ, ತುಂಬ ಚೆನ್ನಾಗಿರುತ್ತೆ. ಅದ್ಭುತವಾದ ವ್ಯಕ್ತಿಗಳನ್ನ ಕರೆಸ್ತಾ ಇದ್ದೀವಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ, ಜೊತೆಗೆ ದಿನದ ಗ್ರಾಚಾರಗಳನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ. ಏನಪ್ಪ ಪಟ್ಟೆ ಗಿಟ್ಟೆ ಬೆಳ್ಕೊಂಡಿಲ್ಲ, ನೀವೇ ಗ್ರಾಚಾರ ಹೇಳ್ಬಿಟ್ರೆ ಕೇಳೋಕ್ಕಾಗ್ಬಿಡುತ್ತಾ? ಹಿಂಗೆಲ್ಲ ಕುತ್ಕೊಂಡು ಹೇಳಿದ್ರೆ ನಮ್ಗೆ ಇಂಟ್ರೆಸ್ಟ್ ಬರೋಲ್ಲ ಅಂತ ಇದ್ದೀರಾ? ಅವೆಲ್ಲ ಮೈಂಡ್ ಸೆಟ್ ಇರ್ರಿ. ಪಟ್ಟೆ ಬೆಳ್ಕೊಳ್ಳೋದು, ಬೇರೆ ಬಟ್ಟೆ ಹಾಕೊಂಡು ಕೂತ್ಕೊಳ್ಳೋದು, ನಿಮ್ಮನ್ನೆಲ್ಲ ಫೋನಲ್ಲಿ ಎದುರಿಸೋದು, ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳೋದು, ಅವೆಲ್ಲ ಏನೂ ಇಲ್ಲ. ನಾವು ಮಾತಾಡ್ತೀವಿ, ನೀವು ಕೇಳ್ತಾ ಇದ್ದೀರಾ. ನಮಗೂ ಸಹ ತುಂಬ ಎಕ್ಸ್ಪರ್ಟ್ಗಳು ನಿಮ್ಮ ಗ್ರಾಚಾರಗಳನ್ನ ಬರೆದು ನಮ್ಗೆ ಕಳಿಸ್ತಾರೆ. ಪಾಪ ಅವ್ರಿಗೆ ಬರೋಕ್ಕೆ ಟೈಮ್ ಇರಲ್ಲ, ಹೇಳೋಕ್ಕೆ ಬೇಜಾರು. ಮುರಳಿ ನೀವು ಹೇಳ್ರಿ, ಸಖತ್ತಾಗಿರುತ್ತೆ, ಜನಕ್ಕೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ನಿಮ್ಮ ಗ್ರಾಚಾರಗಳನ್ನೆಲ್ಲ ಬರೆದು ನಮ್ಮ ಹತ್ರ ಕಳಿಸಿದ್ದಾರೆ. ಓಕೆ, ಇವತ್ತು ನಾವು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮಾರ್ಗಶಿರ ಕೃಷ್ಣ ಪಕ್ಷ 19ನೇ ತಾರೀಕು ಶುಕ್ರವಾರ. ರಾಜಧಾನಿ ಕನ್ನಡದಲ್ಲಿ ಫ್ರೈಡೇ ಅಂತ ಕರೀತಾರೆ. ಗ್ರಾಚಾರ ನಿಮ್ದು, ವಿಚಾರ ಮಾತ್ರ ನಮ್ದು. ಓಹೋ ಹೋ 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 12 ರಾಶಿಗಳು. ಎಷ್ಟೊಂದು ಜನ ಬರೀ ಕರ್ನಾಟಕದಲ್ಲಿರೋ ಕೇಳ್ತಾರೆ ಅಂದರೆ ಸುಮಾರು ಒಂದು 6 ಕೋಟಿ ಜನದ ತನಕ ಹೇಳ್ಬೇಕಾಗ್ಬೋದು. ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ. ಮುರಳಿಯವರೇ ಬೇಗ ಬೇಗ ಹೇಳ್ರಿ, ನಾವೆಲ್ಲ ಕಾಯ್ತಾ ಇದ್ದೀವಿ. ಒಳ್ಳೊಳ್ಳೆ ನಮ್ಮ ಗ್ರಾಚಾರಗಳನ್ನ ಕೇಳ್ಕೋಬೇಕು. ನೀವು ಹೇಳ್ದಾಗೆ ಆಯ್ತಪ್ಪ. ನಾನು ಎಲ್ಲೂ ಹೋಗಲ್ಲ ಅಂದ್ಕೊಂಡಿದ್ದೆ, ನೋಡ್ರಿ ಇದಕ್ಕೆ ಕುಕ್ಕೆಗೆ ಹೋಗಬೇಕಾಗಿತ್ತು, ನನಗೆ ಗೊತ್ತೇ ಇಲ್ಲ. ನೀವು ಹೇಳಿದ್ಮೇಲೆ ಗೊತ್ತಾಯಿತು ಪ್ರಯಾಣ ಅಂತ ಹೇಳಿದ್ರಿ. ಅಂದ್ಕೊಳ್ತಾ ಇದ್ದೆ ಮುರಳಿಯವ್ರನ್ನ ಟೆಸ್ಟ್ ಮಾಡಬೇಕು ಅಂತ. ಖಂಡಿತವಾಗ್ಲೂ ನೆನೆ ಪ್ರಯಾಣ ಓದೆ ಅಂತ ಮೇಲೆಲ್ಲ ಕಳಿಸ್ತಾ ಇದ್ದಾರೆ. ಓಕೆ, ನೋಡೋಣ ಒಬ್ಬೊಬ್ರದ್ದು 12 ರಾಶಿಗಳ ಫಲ ಗ್ರಾಚಾರಗಳು ಯಾವ್ಯಾವ ರೀತಿ ಇದೆ ಅಂತ. ಜೊತೆಗೆ ಮುರಳಿ ಇವತ್ತು ಯಾರನ್ನು ಕರೆಸ್ತಾ ಇದ್ದೀರಾ ನೀವು? ಯಾರು ಬರ್ತಾ ಇದ್ದಾರೆ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡೋಕ್ಕೆ? ಅಯ್ಯೋಯ್ಯೋ, ನಮ್ಮ ಜೊತೆ ಕುತ್ಕೊಂಡು ಮಾತಾಡೋಕ್ಕೆ ಮಹಾನ್ ವ್ಯಕ್ತಿನ ಕರೆಸ್ತಾ ಇದ್ದೀವಿ. ಕುಪ್ಪೂರು ಸ್ವಾಮಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಡಾಕ್ಟರ್ ಯತೀಂದ್ರ ಶಿವಾಚಾರ್ಯ ಸ್ವಾಮಿಗಳು ನಿಮ್ಮ ಪ್ರಶ್ನೆಗಳಿಗೆ ನೇರವಾದ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಸ್ವಾಮೀಜಿಗಳು ರೆಡಿಯಾಗಿ ಬಂದಿದ್ದಾರೆ ಪ್ರಶ್ನೆಗಳಿಗೋಸ್ಕರ. ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ, ಫೋನ್ನ ಮಾಡಿ. ಇದು ನೇರ ಪ್ರಸಾರದ ಕಾರ್ಯಕ್ರಮ, ರೆಕಾರ್ಡ್ ಎಲ್ಲ ಇಲ್ಲ. ನೀವು ಅವ್ರ ಜೊತೆ ಮಾತಾಡ್ಬೋದು, ನಾನು ಮಾತಾಡ್ದೆ ನೀವು ಕೇಳ್ಬೋದು. ಓಕೆ, ಮೊದಲನೇದು ಮೇಷರಾಶಿ. ಡಾಕ್ಟ್ರುಗಳು ಪೇಷಂಟ್ಗಳನ್ನ ನೋಡುವಾಗ ಹೆಚ್ಚಿನ ಗಮನ ಕೊಡಿ. ಎಡವಟ್ಟಾದರೆ ಬೈಗಳು ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಜನರಿಂದ ಘೇರಾವು. ಓಕೆ, ನಿಮಗೆ ಇಷ್ಟವಾದ ಫ್ರೆಂಡ್ ಜೊತೆಗೆ ಔಟಿಂಗ್ ಹೋಗುವ ಚಾನ್ಸು ಇದೆ. ಏನೋ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು, ಇಲ್ಲ ಯಾರನ್ನಾರ ಕರ್ಕೊಂಡು ಹೋಗಬೇಕು ಅಂದರೆ ಇವತ್ತು ಔಟಿಂಗ್ ಹೋಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಟೀಚರ್ಗಳಿಗೆ ಹೊಸ ಐಡಿಯಾ ಬರುತ್ತೆ. ಏನು ಪೆದ್ರಿಗೆ ಬರುತ್ತಾ? ಟೀಚರ್ಗೆ ಬರೋದು. ಓಕೆ, ಟೀಚರ್ಗಳಿಗೆ ಹೊಸ ಐಡಿಯಾಗಳು ಬರುತ್ತೆ. ಡಾಕ್ಟ್ರುಗಳು ಹುಷಾರಾಗಿ ಪೇಷಂಟ್ನ ಡೀಲ್ ಮಾಡಿ ಸಾರ್, ಇಲ್ಲ ಅಂದರೆ ಬೈಗಳು ಜಾಸ್ತಿ ಅಂತ ಹೇಳ್ತಾ ಇದೆ ಮೇಷರಾಶಿಯವರಿಗೆ. ಮೇಷರಾಶಿಯವರ ನಂತರ ವೃಷಭ ರಾಶಿ. ಗಾಡಿ ತಳ್ಳೋರು ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ಒಳ್ಳೆಯದು. ಅಂದರೆ ಗಾಡಿ ತಗೊಳ್ಳೋರು, ಗಾಡಿ ತಗೋಬೇಕು ಅಂತಿರೋರು, ಅಯ್ಯೋ ನಾವು ಯಾರು ಹೊಸ ಗಾಡಿ ತೊಗೊಂಬೋಣಪ್ಪ, ಶುಕ್ರವಾರ ಚೆನ್ನಾಗಿದೆ ಇವತ್ತು ತಗೊಳ್ಳೋರು ಅಂತ ಏನಾರು ಇದ್ದರೆ ವೃಷಭ ರಾಶಿಯವರು ಸ್ವಲ್ಪ ಗಾಡಿ ತಗೊಳ್ಳೋರು ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ ಇವತ್ತು ಬೇಡ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಯ ವಿಷಯಕ್ಕೆ ಬೇರೆ ಯಾರಾದರೂ ಬಂದು ಮೂಗು ತೋರಿಸಿದ್ರೆ ಖಂಡಿತ ಬಿಡಬೇಡಿ ಅವ್ರನ್ನ. ಆ ಮೂಗು ತೋರ್ಸೋಕ್ಕೆ ಯಾಕೆ ಬಿಡ್ತೀರಾ? ನಿಮ್ಮ ಮನೆ ವಿಚಾರ ನಿಮ್ಮದು, ಅವ್ರ ಮನೆ ವಿಚಾರ ಅವ್ರದ್ದು. ಹೋಟೆಲ್ ನಡೆಸುವವರಿಗೆ ವ್ಯಾಪಾರ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಯಾಕಪ್ಪ ಶುಕ್ರವಾರ ಯಾರು ಊಟ ಮಾಡಲ್ವಾ? ಮಾಡ್ಬೋದು, ಸ್ವಲ್ಪ ಬಿಸ್ನೆಸ್ಸು ನೆನ್ನೆಗಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ. ವೆಂಕಟೇಶ್ವರನ ದರ್ಶನ ಮಾಡ್ಕೊಂಬನ್ನಿ. ಎಲ್ಲಾದರೂ ಅಕ್ಕಪಕ್ಕ ವೆಂಕಟೇಶ್ವರನ ದೇವಸ್ಥಾನ ಇದ್ದರೆ ವೃಷಭ ರಾಶಿಯವರು ಹೋಗಿ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಬನ್ನಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಗುತ್ತೆ. ಡೋಂಟ್ ವರಿ. ಓಕೆ, ನೆಕ್ಸ್ಟ್ ವೃಷಭ ರಾಶಿ ನಂತರ ಮಿಥುನ ರಾಶಿ ಇದೆ. ನಿಮಗೆ ಭಾಳ ದಿನಗಳ ಹಳೆ ಆಸೆ ಇವತ್ತು ಹಿಡಿಯಿರುತ್ತೆ. ಏನೇನೋ ಅಂದ್ಕೊಂಡಿರ್ತೀರ, ಇದು ಮಾಡಬೇಕು, ಇದಾಗಬೇಕು, ಇದು ಬರಬೇಕಾಗಿತ್ತು ಅಂದ್ಕೊಂಡಿರೋರಿಗೆಲ್ಲ ನಿಮ್ಮ ಹಳೆ ಆಸೆಗಳೆಲ್ಲ ಇವತ್ತು ತೀರುತ್ತೆ. ಹೊಸ ಕೆಲಸ ಸಿಗುವಂಥ ಚಾನ್ಸಸ್ಸು ಇದೆ. ಎಲ್ಲರೂ ಕೆಲಸಕ್ಕೆ ಟ್ರೈ ಮಾಡಿರಬೇಕು. ಟ್ರೈ ಮಾಡಿದೆ ನೀವು ಮನೆ ಬಂದ್ಬಿಟ್ಟು ತಗೊಳಪ್ಪ ಗುರು ನೀ ಕೆಲಸಕ್ಕೆ ಬಂತು ಯಾರು ಕೊಡಲ್ಲ. ನೀವೇನಾದ್ರು ಟ್ರೈ ಮಾಡಿದರೆ ಅವ್ರಿಗೊಂದ್ಸರಿ ಫೋನ್ ಮಾಡಿ, ಇಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ನಿಮಗೆ ಕೆಲಸ ಸಿಗುತ್ತೆ. ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಜಯಲಕ್ಷ್ಮಿ ಒಲಿತಾಳೆ. ಯಾರಾದರೂ ಸ್ಪೋರ್ಟ್ಸ್ ಮ್ಯಾನ್ಗಳು ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಜಯಲಕ್ಷ್ಮಿ ಒಲಿತಾಳೆ. ಹಿರಿಯರ ಬಳೆ ಅಂದರೆ ದೊಡ್ಡವ್ರ ಜೊತೆ ಮಾತಾಡುವಾಗ ಸ್ವಲ್ಪ ಹುಷಾರಾಗಿರಿ. ಸುಮ್ಮನೆ ಇಕ್ಕಟ್ಟಿಗೆ ಸಿಗಾಕೋಬೇಡಿ. ದೊಡ್ಡವ್ರ ಜೊತೆ ತಲೆ ಮಾತಾಡೋಕೆ ಹೋಗ್ಬಿಟ್ಟು ಸಿಗಾಕೊಂಬೇಡ್ರಪ್ಪ.
ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡಿ. ಮಿಥುನ ರಾಶಿಯವರು. ಕರ್ಕಾಟಕ ರಾಶಿ, ನಿಮ್ಮ ಮನೆಯಲ್ಲಿ ಇವತ್ತು ಅಶಾಂತಿ ನಲಿದಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಧೈರ್ಯ ಕೆಡಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಗೆಳೆಯರ ನೆರವುಗಳನ್ನ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಸ್ವಲ್ಪ ಮನೇಲಿ ಕಿರಿಕಾಗೋ ಚಾನ್ಸಸ್ಸು ಕರ್ಕಾಟಕ ರಾಶಿಯವರಿಗಿದೆ. ತಲೆ ಕೆಡಿಸ್ಕೊಬೇಡಿ, ಒಳ್ಳೆ ನಿಮ್ಮ ಫ್ರೆಂಡ್ನ ಕರ್ಕೊಂಡು ಮಾತಾಡಿ, ಇಲ್ಲದೇ ಇರೋದಕ್ಕೆಲ್ಲ ಮಾತಾಡೋಕ್ಕೆ ಹೋಗಬೇಡಿ, ಒಳ್ಳೆಯದಾಗುತ್ತೆ. ಒಳ್ಳೆ ಗೆಳೆಯನ್ನ ಇಟ್ಕೊಂಡು ಇವತ್ತು ಡೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಸಿಂಹರಾಶಿ, ಹೆಂಡತಿಗೆ ಅನಾರೋಗ್ಯ ಆಗುವ ಸಾಧ್ಯತೆಗಳಿದ್ದು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಮುರಳಿಯವರೇ ಅಂತ ನನಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಸಿಂಹರಾಶಿ ನಮ್ಮದೇನೇ, ಅಂದರೆ ನಮ್ಮ ವೈಫ್ಗೆ ಸ್ವಲ್ಪ ಹುಷಾರಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಅವರ ಕೆಲಸಗಳಲ್ಲಿ ನೆರವಾಗಿ, ಅಂದರೆ ಏನಾದ್ರು ನಿಮ್ಮ ವೈಫ್ ಏನಾರು ಕೆಲಸ ಮಾಡೋಂಗಿದ್ರೆ ಸ್ವಲ್ಪ ಹೆಲ್ಪ್ ಮಾಡಿರಿ ಪಾಪ. ನೀವೇ ಅಡುಗೆ ಮಾಡೋಂಥ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ಹಾಕಿದ್ದಾರೆ. ಸೌಟ್ ಏನಾರು ಹಿಡ್ಕೊಂಡು ನೀವೇನಾರು ಅಡುಗೆ ಮಾಡೋಕ್ಕೆ ನಿಂತರೆ ನಿಮ್ಮ ವೈಫು ಖುಷಿ ಆಗ್ತಾರೆ ಮುರಳಿಯವರೇ. ಅವರಿಗೆಲ್ಲ ಹೆಲ್ಪ್ ಮಾಡಿಕೊಂಡು ಇರಿ, ಯಾಕಂದರೆ ನಿಮ್ಮ ವೈಫಿನ ಆರೋಗ್ಯ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಂಹ ರಾಶಿಯವರಿಗೆ. ಕನ್ಯಾ ರಾಶಿ, ಇವತ್ತು ನೀವು ಫುಲ್ ಬ್ಯುಸಿ, ಸಿಕ್ಕಾಪಟ್ಟೆ ಕೆಲಸ. ಬೇರೆಯವರಿಗೆ ಲಘುವಾಗಿ ಮಾತಾಡಬೇಡಿ, ನಿಮಗೆ ಮಾಡೋವಂಥ ಟೀಕೆಗಳಿಗೆ ಕಿವಿ ಕೊಡಬೇಡಿ. ಕೆಲಸ ಜಾಸ್ತಿ, ಆರೋಗ್ಯ ಕೆಡಿಸ್ಕೋಬೇಡಿ, ಭವಿಷ್ಯದ ಬಗ್ಗೆ ಗಮನ ಇರಲಿ. ಕನ್ಯಾ ರಾಶಿಯವರಾದ ನಂತರ ತುಲಾರಾಶಿ, ನಿಮಗೆ ಕುತೂಹಲ ಜಾಸ್ತಿ. ಬೇರೆಯವರ ಮೇಲೆ ಅನುಮಾನ ಮಾಡಬೇಡಿ. ಏನೋ ಕುತೂಹಲ, ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ ಅವನು, ಅಯ್ಯೋ ಇವರೇನೋ ಮಾಡಿಬಿಟ್ರಲ್ಲ, ಡೋಂಟ್ ವರಿ, ಅವೆಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಬಿಡಿ. ನಿಮಗೆ ಹಳೆ ಫ್ರೆಂಡ್ಗಳೆಲ್ಲ ಸಿಗ್ತಾ ಇದ್ದಾರೆ ಇವತ್ತು, ಸ್ವಲ್ಪ ಖುಷಿ ಕೊಡ್ತಾರೆ. ಹೋಗಿ ಒಂದು ಕಾಫಿ ಕುಡೀರಿ, ಸಖತ್ತಾಗಿರುತ್ತೆ. ಸುಮ್ಮನೆ ಎಲ್ಲರ ಮೇಲೂ ಕೂಗಾಡ್ತಾ ಇದ್ದರೆ ಕೆಲಸ ಆಗಲ್ಲಪ್ಪ ಇವತ್ತು. ತುಲಾರಾಶಿಯವ್ರಿಗೆ ಹೇಳ್ತಾ ಇದ್ದೀನಿ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೈಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ MSN ಅವರು. ಆಮೇಲೆ ನಿಧಾನವಾಗಿ ಕೆಲಸ ಮಾಡಿ, ಕೆಲಸ ಸಕ್ಸಸ್ ಆಗುತ್ತೆ. ಬೇಗ ಕೆಲಸ ಮಾಡಬೇಕು ಅಂತೇನಿಲ್ಲ, ನಿಧಾನವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ಸು ನಿಮ್ಮದೇ. ತುಲಾರಾಶಿಯವರಿಗೆ ಇವತ್ತು ತುಂಬ ಚೆನ್ನಾಗಿದೆ, ಕೆಲಸಗಳಾಗುತ್ತೆ, ಡೋಂಟ್ ವರಿ. ವೃಶ್ಚಿಕ ರಾಶಿ, ವ್ಯಾಯಾಮ, ಬಾಡಿ ಬಿಲ್ಡಿಂಗು, ಯೋಗಾಸನ ಇದರಲ್ಲಿ ಇದ್ದಕ್ಕಿದ್ದಂಗೆ ಆಸಕ್ತಿ ಮೂಡುತ್ತೆ. ಮೋಸ್ಟ್ಲಿ ಯಾರನ್ನೋ ನೋಡಿರಬೇಕು ಬೆಳಗ್ಗೆ ಎದ್ದು, ಅದಕ್ಕೆ ನಿಮಗೂ ಬಂದುಬಿಟ್ಟಿದೆ, ಓಹೋ ನಾನು ಸ್ವಲ್ಪ ಬೆಳಗ್ಗೆ ವಾಕಿಂಗ್ ಹೋಗಬೇಕು, ಸ್ವಲ್ಪ ಯೋಗ ಈಗ ಮಾಡಬೇಕು ಅಂತ. ಆಫೀಸ್ನಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಬೆನ್ನೋ ಬಂದಿರುತ್ತೆ. ದಯವಿಟ್ಟು ಕುತ್ಕೊಂಡೇ ಕೆಲಸ ಮಾಡ್ತಾ ಇರಬೇಡಿ. ಎದ್ದು ಒಂದು ಅರ್ಧ ಗಂಟೆ ಕುತ್ಕೊಂಡಾದ್ಮೇಲೆ ಒಂದು ರೌಂಡ್ ಓಡಾಡ್ಕೊಂಡು ಬನ್ನಿ, ಬೆನ್ನೋವು ಕಡಿಮೆ ಆಗುತ್ತೆ. ಆಮೇಲೆ ಬೆಳಗ್ಗೆ ಹೊತ್ತು ಎದ್ದು ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ಓಡಾಡಿ, ಆರೋಗ್ಯ ಸುಧಾರಿಸುತ್ತೆ. ಡಾಕ್ಟ್ರಿಗೆ ಕೊಡೋ ಫೀಸು ಸಹ ಉಳಿಯುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ಅವ್ರಿಗೆಲ್ಲ ಇವತ್ತು ಎಕ್ಸಸೈಸ್ ಮಾಡಬೇಕು ಅಂತ ಮನಸ್ಸಿಗೆ ಬಂದಿದೆ, ದಯವಿಟ್ಟು ಶುರು ಮಾಡಿ. ಯಾವಾಗಲೂ ಒಳ್ಳೆ ಕೆಲಸನ ಆವಾಗಲೇ ಮಾಡಬೇಕಂತೆ, ಕೆಟ್ಟ ಕೆಲಸನ ಮುಂದಕ್ಕೆ ಹಾಕಬೇಕಂತೆ. ಇದೆಲ್ಲ ಒಳ್ಳೆ ಕೆಲಸಗಳೇ, ದಯವಿಟ್ಟು ಇವತ್ತಿಂದನೇ ಶುರು ಮಾಡಿ. ಧನಸ್ಸು, ಓಡೋ ಕುದುರೆ ನಾವು ಓಡಿಸೋದೇ ಜಾಸ್ತಿ. ನಿಮ್ಮ ಪರಿಸ್ಥಿತಿನೂ ಇದೆ. ಕೆಲಸ ಮಾಡೋರಿಗೆ ಕೆಲಸ ಮಾಡಿಸ್ತಿರ್ತಾರೆ. ನಮ್ಮ ಆಫೀಸಲ್ಲಿ ಸುಮ್ಮನೆ ಕೂತಿರ್ತಂಗರು, ಆ ನಮಗನ ಕೆಲಸನೇ ಕೊಡೋಲ್ಲ ಅಂತಾರೆ. ಮಲ್ಲಿ ಯಾರೊಬ್ರು ಸುಮ್ಮನೆ ಕೂತಿದ್ರು ಕೂಡ ಅವ್ರು ಕೆಲಸನೇ ಮಾಡಲ್ಲ, ಅವ್ರು ಕೆಲಸ ಮಾಡೋಕ್ಕೆ ಬರೋಲ್ಲ ಅಂತಾರೆ. ಅದೇ ಥರ ಇವತ್ತು ನಮ್ಮ ಇವರಿಗೆ ಧನಸ್ಸು ರಾಶಿಯವರಿಗೆ ಓಡೋ ಕುದುರೆ ನಾವು ಓಡಿಸೋದೇ ಜಾಸ್ತಿ. ನಿಮ್ಮ ಪರಿಸ್ಥಿತಿನೂ ಅದೇ. ಆಫೀಸಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀರಾ, ಆದ್ದರಿಂದ ಎಲ್ಲ ಕೆಲಸಗಳನ್ನು ನಿಮ್ಮ ಬಾಸು ನಿಮಗೆ ಒಪ್ಪಿಸ್ತಾರೆ. ಸಂತೋಷದಿಂದ ಮಾಡಿ, ನೀವು ಸಹ ಖುಷಿಯಾಗಿರ್ತೀರಾ ಧನಸ್ಸು ರಾಶಿಯವರು. ಮಕರ ರಾಶಿ, ಇರೋ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಣ ಅಂತ ಅದೇ ಇವಾಗ ನಮ್ಮ ಫ್ರೆಂಡ್ಗೆ ಹೇಳ್ತಾ ಇದ್ದಾರೆ, ಹಂಗೆಲ್ಲ ಥಿಂಕ್ ಮಾಡಬೇಡ್ರಿ. ಈ ಕಡೆ ನೋಡಿದವ್ರಿಗೆ ಆ ಕಡೆ ಗ್ರೀನ್ ಕಾಣುತ್ತೆ, ಆ ಕಡೆ ನೋಡಿದವ್ರಿಗೆ ಈ ಕಡೆ ಗ್ರೀನ್ ಕಾಣುತ್ತೆ. ಡೋಂಟ್ ವರಿ, ಕನ್ನಡಿ ಒಳಗಿನ ಗಂಟು ಯಾವತ್ತೂ ನಿಮಗೆ ಸಿಕ್ಕಲ್ಲ. ದಯವಿಟ್ಟು ಇರೋ ಕೆಲಸನೇ ಚೆನ್ನಾಗಿದೆ ಅಂದ್ಕೊಂಡು ಕೆಲಸ ಮಾಡಿ. ದಯವಿಟ್ಟು ಎಲ್ಲರೂ ಶಿವನ ದೇವಸ್ಥಾನ ಇದ್ದರೆ ಒಂದು ಸರಿ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಕನ್ನಡಿ ಒಳಗಿನ ಗಂಟು ನಿಮ್ಮದಲ್ಲ, ಕೈಲಿರೋದೇ ಒಳ್ಳೆಯದು. ಇದೇ ಕೆಲಸದಲ್ಲೇ ಮುಂದುವರಿರಿ. ಕುಂಭರಾಶಿ, ಎಲ್ಲ ಶಾಂತಿಗಿಂತ ಮನಃಶಾಂತಿ ತುಂಬ ದೊಡ್ಡದು, ಅದು ನಿಮಗೆ ಲಭಿಸುತ್ತೆ. ವ್ಯಾಪಾರ ವಹಿವಾಟಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಲಾಭ ಜಾಸ್ತಿ ಬರುತ್ತೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣವನ್ನು ಹೂಡಿಕೆ ಮಾಡುವಾಗ 4 ಸಲ ಯೋಚನೆ ಮಾಡಿ. ಗುರು ಅಲ್ಲಿಗೆ ಹಾಕಿದ್ರೆ 2 ಜಾಸ್ತಿ ಕೊಡ್ತಾರಂತೆ, 3 ಪಟ್ಟು ಜಾಸ್ತಿ ಕೊಡ್ತಾರಂತೆ, ಇಷ್ಟು % ಇಂಟ್ರೆಸ್ಟ್ ಕೊಡ್ತಾರಂತೆ, ಇಟ್ಕೊಂಡು ಏನು ಮಾಡ್ತೀಯಪ್ಪ ಅಂತ ತಲೆ ಕೆಡಿಸೋರು ಜಾಸ್ತಿ. ಈ ಥರ ತಲೆಯೆಲ್ಲ ಕೆಡಿಸ್ಕೋಬೇಡಿ. ರಾಶಿಗಳಲ್ಲಿ ಕಡೆಯ ರಾಶಿ ಮೀನ ರಾಶಿ. ಮೀನ ರಾಶಿಯವರಿಗೆ ಒಳ್ಳೆಯ ಉದ್ದೇಶಕ್ಕಾಗಿ ಧಾರಾಳವಾಗಿ ದುಡ್ಡು ಖರ್ಚು ಮಾಡ್ತೀರಾ. ನಿಮ್ಮ ಉದಾರ ಮನಸ್ಸು, ಆದ್ದರಿಂದ ಮುಂದೆ ಅನುಕೂಲ ಆಗುತ್ತೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಗಾದೆ ನಿಮಗೆ ತಿಳಿಯುತ್ತೆ. ಆನಂದದಿಂದ ಇರ್ತೀರಾ, ಖುಷಿ ಆಗ್ತೀರಾ. ಓಕೆ, ಸಿಕ್ಕಾಪಟ್ಟೆ ಇವತ್ತು ನಿಮಗೆ ಚೆನ್ನಾಗಿದೆ ರೀ. ಧಾರಾಳವಾಗಿ ದುಡ್ಡು ಖರ್ಚು ಮಾಡ್ತೀರಾ, ಆದರೆ ನಿಮ್ಗೆ ಗೊತ್ತಾಗುತ್ತೆ ನನಗಿದರಿಂದ ಅನುಕೂಲ ಆಗುತ್ತೆ ಮುಂದೆ ಅಂತ. ಓಕೆ, ಸಿಕ್ಕಾಪಟ್ಟೆ ರಾಶಿಗಳ ಫಲಗಳನ್ನ ತಿಳಿಸ್ಬಿಟ್ಟಿದ್ದೀನಿ ಅಂತ ಕಾಣ್ತಾ ಇದೆ. ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಒಂದು ನಿಮಿಷ ತಾಳಿ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಮನುಷ್ಯರ ಅವರಿಗೆ. ತಮ್ಮ ಹೆಸರು ಗೊತ್ತಾಗಿಲ್ಲ? ಆಶಾ ಅಂತ ದಾವಣಗೆರೆಯಿಂದ. ಎಲ್ಲಿಂದ? ದಾವಣಗೆರೆ. ದಾವಣಗೆರೆಯಿಂದನಾ?
ಓಕೆ, ಏನು ನಿಮ್ಮ ಹೆಸರು ಹೇಳಿಲ್ಲ? ಹಾ ನಿಮ್ಮ ಹೆಸರು ಆಶಾ 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 ಅವರೇ, ಏನು ಮಾಡ್ಕೊಂಡಿದ್ದೀರಾ ದಾವಣಗೆರೆಯಲ್ಲಿ ನೀವು? M.Com ಕಂಪ್ಲೀಟ್ ಆಗಿದೆ. ಏನು ರೀಸೆಂಟ್ M.Com ಕಂಪ್ಲೀಟ್ ಆಗಿದೆ. M.Com ಕಂಪ್ಲೀಟ್ ಮಾಡ್ಕೊಂಡು ದಾವಣಗೆರೆಯಲ್ಲಿ ಏನು ಮಾಡ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಸುವರ್ಣವಾಹಿನಿಯಲ್ಲಿ? ಡೈಲಿ ನೋಡ್ತೀನಿ. ನೆಟ್ವರ್ಕ್ ಹಾಕಿದ್ರೆ ಬುರುಳಿ ನೋಡ್ಬೇಕು. ನೋಡಿ, ಇನ್ನೇನು ಫೈನಲ್ಸ್ ಬೇರೆ ಬರ್ತಾ ಇದೆ. ನಮ್ಮ ಹುಡುಗಿರನ್ನೆಲ್ಲ ಕಳಿಸಿದ್ದೀವಿ ಹಳ್ಳಿಗೆ, ಅವ್ರದ್ದೆಲ್ಲ ಫೈನಲ್ಸ್ ಮಾಡ್ತಾ ಇದ್ದೀವಿ. ಕಥೆ ಎಲ್ಲ ಜೀವನ ಇದೆ, ಒಳ್ಳೊಳ್ಳೆ ಸೀರಿಯಲ್ಗಳಿದೆ. ಹೇಳಿ ಮತ್ತೆ ಇನ್ನೇನು ಸಮಾಚಾರ? ಹೇಳ್ಬೇಕು ಸರ್ ನೀವು ಎಲ್ಲ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ. ಒಳ್ಳೆ, ನೀವು ಯಾರಿಗಾದ್ರೂ ಶುಭಾಶಯಗಳನ್ನ ಹೇಳ್ಬೇಕಾಗಿತ್ತಾ? ನಿಮಗೆ ಗುಡ್ ಮಾರ್ನಿಂಗ್ ತಿಳಿಸ್ಬೇಕಿತ್ತು. ಓಕೆ, ಒಂದು ಕೆಲಸ ಮಾಡಿ, ನಿಮಗೆ ಒಂದು ನಮ್ಮ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಸ್ವಾಮೀಜಿಯವರು ಕಾಯ್ತಾ ಇದ್ದಾರೆ. ಕುಪ್ಪೂರು ಸ್ವಾಮಿಗಳು ಕಾಯ್ತಾ ಇದ್ದಾರೆ, ಯತೀಂದ್ರ ಶಿವಾಚಾರ್ಯ ಸ್ವಾಮಿಗಳು ಕಾಯ್ತಾ ಇದ್ದಾರೆ. ಅವರು ಡಾಕ್ಟರೇಟ್ ಬೇರೆ ತೊಗೊಂಡಿದ್ದಾರೆ, ಅವರು ಬರ್ತಾರೆ. ಅವ್ರ ಜೊತೆ ನೀವು ಮಾತಾಡ್ಬೋದು. ಇನ್ನೊಂದು ಸರಿ ಫೋನ್ ಮಾಡಿ ಅವರಿಗೆ ಡೈರೆಕ್ಟಾಗಿ ಪ್ರಶ್ನೆಗಳನ್ನ ಕೇಳ್ಬೋದು. ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ನಿಂತ್ಬಿಟ್ಟಿದ್ದಾರೆ. ಬಂದ್ಬಿಟ್ರು ಸ್ವಾಮಿಗಳು, ಅವ್ರನ್ನ ಕರ್ಕೊಂಬರ್ತೀವಿ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಕಣ್ಣನ್ ದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ, ಮಾರಿ ಗೋಲ್ಡ್ ಮತ್ತು ಕಣ್ವಾ ಮಾರ್ಟ್. ಏನ್ರಿ ಮುರಳಿ, ನೀವು ಓದೋದೇ ನೋಡಿಲ್ಲ, ಇಷ್ಟೊಂದು ದೊಡ್ಡ ಬುಕ್ ಇಟ್ಕೊಂಡು ಓದ್ತಾ ಇದ್ದೀರಾ, ಏನು ಸಮಾಚಾರ? ಅಯ್ಯೋ ಇಲ್ಲ ಸರ್, ನಮ್ಗೆ ಅಷ್ಟೊಂದೆಲ್ಲ ಓದೋಕ್ಕೂ ಬರಲ್ಲ, ಇಷ್ಟೊಂದು ಓದೋಕ್ಕೆ ಟೈಮೂ ಇಲ್ಲ. ಎಷ್ಟು ದೊಡ್ಡ ಗ್ರಂಥ ಕೊಟ್ಬಿಟ್ಟಿದ್ದಾರೆ ಅಂದರೆ ಸಾರ್, ಕುಪ್ಪೂರು ಸ್ವಾಮಿಗಳಂದರೆ ಸಾಮಾನ್ಯ ಅಲ್ಲ, ಸುಮ್ಮನೆ ಎಲ್ಲ ಕೇಳೋಕ್ಕಾಗಲ್ಲ. ಈ ಬುಕ್ ಓದ್ಕೊಂಬನ್ನಿ ಅಂತಲೇ ನಮ್ಮ ಡೈರೆಕ್ಟ್ರ್ ಕೊಟ್ಬಿಟ್ಟಿದ್ರು. ಓದ್ದೆ ಅವ್ರದ್ದು ಅರ್ಧ ಓದಿರ್ಬೋದು ರೀ, ಅಷ್ಟೇನೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಸ್ವಾಮಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕುಪ್ಪೂರು ಸ್ವಾಮಿಗಳಂದರೆ ಭಾಳ ಫೇಮಸ್ ಇವರು. ಸ್ವಾಮೀಜಿಗಳಂದ ತಕ್ಷಣ ವಯಸ್ಸಾಗ್ಬಿಟ್ಟಿದೆ, ಬಿಳಿ ದಾಡಿ ಬಂದ್ಬಿಟ್ಟಿದೆ, ಅವ್ರ ಹತ್ರ ಹೆಂಗಪ್ಪ ಮಾತಾಡೋದು ಅಂತ ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು. ಬಂದ ತಕ್ಷಣ ಕೇಳಿದೆ, ಸರ್ ನಮಸ್ಕಾರ. ನಮಸ್ತೆ. ಕುಪ್ಪೂರು ಮಹಾಸಂಸ್ಥಾನದ ಸ್ವಾಮಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಂದ ತಕ್ಷಣ ಏನು ಕೇಳಿದೆ ಅಂದರೆ, ಸರ್ ಎಷ್ಟು ಸರ್ ವಯಸ್ಸು ನಿಮಗೆ ಅಂದೆ. ಬೇರೆ ಏನೂ ಮಾತಾಡಲಿಲ್ಲ. ಯಾಕಂದರೆ ಆ ಫೀಲಿಂಗ್ ಇರ್ತದೆ ಎಲ್ಲರಿಗೂ, ಸ್ವಾಮಿಗಳು ಬಂದರು ಅಂತ ಹೇಳಿದ್ರೆ ಸ್ವಲ್ಪ ವಯಸ್ಸಾಗಿರ್ಬೋದು, ಬಿಳಿ ಗಡ್ಡ ಇರ್ಬೋದು, ಇವೆಲ್ಲ ಇರ್ತಿತ್ತು. ಆದರೆ ಇಲ್ಲಿ ಅವೆಲ್ಲ ಏನೂ ಇಲ್ಲ. ಇದು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ, ಮಾರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್ ಕಾರ್ಯಕ್ರಮ. ಸರ್, ಇದು ಬೇರೆ ಥರ ಇಂಟ್ರೂ ಥರ ಎಲ್ಲ ಇರಲ್ಲ ಸರ್. ನಮಗೇನಂದರೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಂಥ ಕುತೂಹಲ ಜಾಸ್ತಿ. ನಾನು ನೋಡ್ತಾ ಇರ್ತೀನಿ ನಿಮ್ಮ ಕಾರ್ಯಕ್ರಮನ. ಹೇಳಿ ಸರ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಇಟ್ಕೊಂಡು ಓದ್ತಾ ಇದ್ರಿ. ಹೇಳಿ ಸರ್. ನಾನು ನೋಡಿದೆ, ಏನು ಓದ್ತಾ ಇದ್ದಾರೆ ಇವರು? ಜ್ಯೋತಿಷ್ಯ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದೀರಿ. ಏನು ಗೊತ್ತಿಲ್ಲ ಸರ್, ಜ್ಯೋತಿಷ್ಯ ಯಾರೋ ಹೇಳಿರ್ತಾರೆ ಸರ್, ಯಾರೋ ಬರ್ದು ಕಳಿಸಿರ್ತಾರೆ, ಅದನ್ನ ನಾವು ಹೇಳ್ತಾ ಇದ್ದೀವಿ. ಆದರೆ ಹೇಳೋ ಶೈಲಿ ಇದೆಯಲ್ಲ, ಹೌದು ಸರ್, ಪ್ರತಿನಿತ್ಯ ಹೇಳೋರ್ಗಿಂತಲೂ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಹೌದು ಸರ್, ಅದೆಲ್ಲ ಕರೆಕ್ಟ್ ಆಗಿರುತ್ತೆ. ನನಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಿರ್ತಾರೆ, ಸರ್ ಬೇರೆಯವ್ರು ಹೇಳೋದಕ್ಕಿಂತ ಬಾಯಿ ಎದುರಿಸ್ತಾರೆ, ಇಲ್ಲಿ ಹೆದರಿಕೆ ಇಲ್ಲ ಇರೋ ವಿಷಯನ ಹೇಳಿ ಸರ್. ಸಮಾಧಾನವಾಗಿ, ಶಾಂತವಾಗಿ, ಅಥವಾ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳುವ ರೀತಿಯಲ್ಲಿ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು ಆ ಕೃಷ್ಣಂಗೆ ನೋಡಿದ್ದೆ, ಎರಡನೇ ನಿಮ್ಮನ್ನು ನೋಡ್ತಾ ಇದ್ದೀನಿ ಈಗ. ಥ್ಯಾಂಕ್ ಯು ಸರ್. ಸರ್, ನಿಮ್ಗೆ ನೋಡಿದ್ರೆ ಸಣ್ಣ ವಯಸ್ಸವ್ರು, ನೀವು ಎಷ್ಟು ಬೇಗ ನೀವು ಮಠಾಧಿಪತಿಗಳಾಗ್ಬಿಟ್ಟಿದ್ದೀರಾ. ಕುಪ್ಪೂರು ಮಹಾಸಂಸ್ಥಾನಕ್ಕೆ ಮಠಾಧಿಪತಿಗಳಾಗ್ಬಿಟ್ರಿ. 41 ವರ್ಷ ವಯಸ್ಸು ನಿಮ್ಗಿನ್ನ. ಯಾವ ವಯಸ್ಸಲ್ಲಿ ನೀವು ಈ ನಮ್ಮ ಮಠ ಪುತ್ರವರ್ಗದ ಮಠ, ಶಿಷ್ಯವರ್ಗ ಪುತ್ರವರ್ಗ ಅಂತ ಬರ್ತದೆ, ಅದರಲ್ಲಿ ಪುತ್ರವರ್ಗದ ಮಠ. ಆ ಪುತ್ರವರ್ಗದ ಮಠಕ್ಕೆ ಸುಮಾರು ನನಗೆ 16ನೇ ವಯಸ್ಸಿಗೆ ಕಟ್ಟಿದ್ರು ಪಟ್ಟಣ. ಯಾರು ಸಾರ್ ಕಳಿಸಿ ನಿಮ್ಗೆ ಇಷ್ಟು ಬೇಗ ಅಲ್ಲಿಗೆ? ಸರ್, ನಿಮ್ಗೆ ಬೇಜಾರಾಗ್ಲಿಲ್ವಾ? 16 ವರ್ಷ ಸರ್. 16 ವರ್ಷ ಸರ್. 16 ವರ್ಷಕ್ಕೆ ಏನು ಗೊತ್ತಿಲ್ಲದಲ್ಲೇ ಕಟ್ಟಿದ್ರಲ್ಲ, ಹಾಗಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ. ಯಾರಾದ್ರೂ ಅನ್ಕೊಳ್ತಿದ್ರ ಅವ್ನು ಯಾರು ಕಟ್ಟಿದ್ದು? ಹುಡುಕಿ ಅಂತ ಹುಡುಕಿರ್ಲ್ವ ಸರ್? ಇಲ್ಲ, ನಮ್ಮ ದೊಡ್ಡ ಪೂಜ್ಯರು, ಅವ್ರ ಮಾತು ಅಂತಂದ್ರೆ ವೇದವಾಕ್ಯ. ಸರ್, 16 ವಯಸ್ಸಿಗೆ ಅಷ್ಟೊಂದೆಲ್ಲ ನಾಲೆಜ್ ಇರಲ್ಲ ಸರ್. ನೀವೇನು? ಇಲ್ಲ. ಆದರೆ ಸಣ್ಣದಿಂದಲೂ ಈಗ ಅಪ್ಪನ ಮಾತು ಕೇಳ್ತೀಯ, ಅಮ್ಮನ ಮಾತು ಕೇಳ್ತೀಯ ಅಂತಂದಾಗ ಯಾರ್ದಾರು ಒಬ್ರದ್ದೊಂದು ಚೆನ್ನಾಗಿ ಕೇಳ್ತಿರ್ತಾರೆ, ಅವ್ರು ಏನು ಹೇಳಿದ್ರೆ ಕೇಳ್ತಿರ್ತಾರೆ. ಹಾಗೆ ನಾವು ಅಪ್ಪ ಅಮ್ಮನಿಗಿಂತಲೂ ಎಲ್ಲ ಸರ್ವಸ್ವ ಅಂತ ಅಂದ್ಕೊಂಡಿದ್ದು ನಮ್ಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವ್ರನ್ನ ಇದ್ದಾರೆ ಸರ್. ಚಂದ್ರಶೇಖರ ಅವರು ಹೋಗಿದ್ದಾರೆ, ನಮಗೆ ಪೂರ್ತಿ ದಾರಿ ಎರೆದು ಹೋಗ್ಬಿಟ್ಟಿದ್ದಾರೆ ಅವ್ರ ಶಕ್ತಿನೆಲ್ಲ. ಶಕ್ತಿ ಇಲ್ಲ ನಿಮ್ಮ ಹತ್ರನೇ ಇರಲಿ ತಾಳು. ಒಂದು ಫೋನ್ ಕರೆ ಬಂದಿದೆ ನಿಮಗೆ, ಅವ್ರ ಜೊತೆ ಮಾತಾಡಬೇಕು, ಒಂದು ಇಂಪಾರ್ಟೆಂಟ್ ಕಾಲು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದಿದ್ದಾರೆ. ಹಲೋ 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 ಸರ್, ನಮಸ್ಕಾರ ಗುರೂಜಿ ಅವ್ರಿಗೆ. ನಮಸ್ಕಾರ ಸರ್, ನಾನು ಮುರಳಿ ಮಾತಾಡ್ತಾ ಇದ್ದೀನಿ. ನಮ್ಮ ಪಕ್ಕ ನಿಮ್ಗೆ ಗೊತ್ತಾಗ್ತಾ ಇದೆ ಯಾರು ಕೂತಿದ್ದಾರೆ ಅಂತೇಳಿ. ಯತೀಂದ್ರರು ಬಂದು ಕೂತಿದ್ದಾರೆ. ಅವ್ರು ಹಲೋ, ಯತೀಂದ್ರ ಶಿವಾಚಾರ್ಯ ಗುರೂಜಿಯವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್. ಸರ್, ಬೆಳಗ್ಗೆನೆ ಡಿಸ್ಟರ್ಬ್ ಮಾಡ್ತಾ ಇದೀವಾ? ಇಲ್ಲ ಇಲ್ಲ, ಹೇಳಿ ಹೇಳಿ. ಏನೋ ಡಿಸ್ಟರ್ಬ್ ಮಾಡ್ತಾ ಇದೀವಿ ಅಂತ ನನಗೇನೋ ಬೇಜಾರಾಗ್ತಿದೆ ಸರ್. ಏನಾರು ಮಾತಾಡಂಗಿರೆ ಮಾತಾಡ್ಬೋದು ಸರ್. ಖಂಡಿತ. ಹಲೋ ಹಲೋ, ಹೇಳಿ ಗುರುಗಳೇ. ಚೆನ್ನಾಗಿದ್ದೀರಾ? ಆರೋಗ್ಯ ಗುರುಗಳೇ? ತಾವು ಆರೋಗ್ಯವಾಗಿದ್ದೀರಿ?
ಏನೋ ಇಷ್ಟು ಮಾತ್ರ ಮೊನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ, ಬಂದಿದ್ರಿ ತಾವು. ಇಲ್ಲ ಇಲ್ಲಿ ಏನು ಅಂದ್ರೆ, ಟಿವಿ ಮರಳುಸಿದ್ದೇಶ್ವರನ ಅನುಗ್ರಹ ವಿಶೇಷ ಅಂದ್ರೆ ನಂದೀಶ್ವರನ ಮಹಾ ಮಹಿಮೆ ಆ ಕ್ಷೇತ್ರಕ್ಕೆ ಒಂದು. ಎರಡನೇದು, ಆ ಕಾಲದಿಂದ ಹಾಕೊಂಡ್ ಬಂದಿರತಕ್ಕಂಥದ್ದು ಕೆಲವರು ಆಲ್ದ ಮರ ಅಂತ ಹೇಳ್ತೀವಿ. ಆ ಆಲ್ದ ಮರನ ಬೆಳೆಸ್ಕೊಂಡು ಹೋಗೋದು ಬಹಳ ಮುಖ್ಯ. ಕೆಲವರೆಲ್ಲ ವಿಶೇಷವಾಗಿ ಮಾಡ್ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ನಡ್ಸ್ಕೊಂಡು ಹೋಗೋದು ಬಹಳ ಮುಖ್ಯ. ಅಂಥದ್ರನ್ನ ಇಷ್ಟು ಮಟ್ಟಿಗೆ ನಡೆಸ್ಕೊಂಡು ಯಶೋ ಕೀರ್ತಿ ಪದವಿಯನ್ನ ತಗೊಂಡು ಇವತ್ತು ಇಷ್ಟು ಮಟ್ಟಿಗೆ ಬಾಲ್ಯದಿಂದಾನೇ ತಾವು ಯತೀಂದ್ರರಾಗಿ ಇವತ್ತು ಡಾಕ್ಟರೇಟು ಪಡೆದು ಇಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಅದು ಮಹಾ ಸಂಸ್ಥಾನದ ವಿಶೇಷ. ಖಂಡಿತ ಆ ಮರಳುಸಿದ್ದನ ಕೃಪೆ ನಮಗೆ ಅನ್ನದಾನಿ ಮರಳುಸಿದ್ದ ಅಂತ ಏನು ಹೇಳ್ತಾನೋ ಆ ಮರಳುಸಿದ್ದನ ಕೃಪೆ ನಮಗೆ ನಿಜವಾಗಿಯೂ ದೊರಕಿದೆ ಅನ್ನೋದಕ್ಕೆ ಸಾಕ್ಷಿ ನೀವೆಲ್ಲ. ಆಮೇಲೆ ಕಾರ್ಯಕ್ರಮದಲ್ಲಿ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಏನು ಅಂದ್ರೆ ಕುಪ್ಪೂರು ಯತೀಂದ್ರ ಶಿವಾಚಾರ್ಯರು ಡಾಕ್ಟರೇಟ್ ಪಡೆಯೋದಲ್ಲದೆ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಇಲ್ಲಿ ಏನು ಅಂದ್ರೆ ಅಜಾತ ಶತ್ರು ಅಂತ ಕರಿತೀವಿ. ಎಷ್ಟೋ ಜನಕ್ಕೆ ವಿಶೇಷವಾಗಿ ಎಲ್ಲಾ ಪಂಗಡಗಳನ್ನ ಸೇರಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡೋದು ಅಲ್ಲದೆ ಅವ್ರ ಜೀವನ ಪರ್ಯಂತನೂ ಎಲ್ಲರನ್ನೂ ಸೇರಿಸ್ಕೊಂಡು ಮಾಡ್ತಕ್ಕಂಥದ್ದು ಬಹಳ ದೊಡ್ಡದು. ಇಲ್ಲಿ ಪಂಚಪೀಠ ಅಂತ ಹೇಳ್ತಾರೆ, ಕೆಲವರು ವಿರಕ್ತ ಪೀಠ ಅಂತಾರೆ. ಎರಡೂ ಪೀಠಗಳ ಮಧ್ಯೆ ಬಹಳಷ್ಟು ಭಿನ್ನ ಭಾವನೆಗಳಿದ್ರೂ ಸಹ ಎರಡೂ ಮಠಗಳನ್ನ, ಎರಡೂ ಪೀಠಗಳನ್ನ, ಎರಡೂ ಮತಗಳನ್ನ ನಡೆಸ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಎಲ್ಲರ ಹತ್ರ ಒಂದೇ ರೀತಿಯಾಗಿದ್ದು ಜಗದ್ಗುರುಗಳಿಂದ ಹಿಡಿದು ಸಣ್ಣ ಮಟ್ಟಿಗೆ ಹೊಸ ಮಟ್ಟಿಗೆ ಸ್ವಾಮಿಗಳಾಗಿರೋವರೆಗೂ ಎಲ್ಲರನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರತಕ್ಕಂಥ ವಿಚಾರ. ಈ ಕಾರ್ಯಕ್ರಮ ಬೆಳಗಿನ ಜಾವದಲ್ಲಿ ಬರ್ತಾ ಇರೋದು ಬಹಳ ಸಂತೋಷ. ವಿಶೇಷವಾಗಿ ಶುಕ್ರವಾರ ಧನಪ್ರಾಪ್ತಿಯನ್ನ ಆಗಿ ಅಂತ ಕತೆ ಆಗಲಿ. ಭಾಳ ಸಂತೋಷ ಬ್ರಹ್ಮಾಂಡ ಗುರುಜಿಯವರೇ. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಸರ್, ಈ ಬ್ರಹ್ಮಾಂಡ ಗುರುಜಿಯವ್ರು ನಮ್ಗೇನಾದ್ರು ದನ ಬರುತ್ತೆ ಹಣ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಹೇಳಿದ್ರು. ನೋಡಿ ಸರ್ ಎಷ್ಟು ಪಾರ್ಶಾಲಿಟಿ. ನಾನು ಕಾಯ್ತಾ ಇದ್ದೀನಿ ಏನು ಬ್ರಹ್ಮಾಂಡ ಅವರು ನಮ್ಗೆ ಏನೋ ಸ್ವಲ್ಪ ಹೇಳ್ತಾರೆ, ನಮ್ಗೇನು ಹೇಳಿಲ್ಲ. ಅವರು ನಿಮಗೆ ಮಾತ್ರ ಹಣ ಬರಲಿ ಅಂತ ಹೇಳಿದ್ರು. ನಮಗೆ ನಿಮಗೆ ಅಂತ ಹೇಳಿಲ್ಲ, ಇಬ್ಬರಿಗೂ ಹೇಳಿದ್ದಾರೆ. ಇಲ್ಲ ಸರ್, ಹೆಚ್ಚಿನದಾಗಿ ನೋಡ್ತಕ್ಕಂಥ ವೀಕ್ಷಕರಿಗೆ ಹೇಳಿದ್ದಾರೆ. ಖಂಡಿತ ಖಂಡಿತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಬೆಳಗ್ಗೆ ಏನೆಲ್ಲ ನೋಡ್ತಿರ್ತಾರೆ, ಭಯ ಹುಟ್ಟಿಸುವಂತಹ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥವ್ರು ಎಷ್ಟೋ ಜನ ಜ್ಯೋತಿಷ್ಯಗಳಿದ್ದಾರೆ. ಹೌದು ಸರ್. ಅದ್ರ ಜೊತೆಗೆ ಅವ್ರು ಇವತ್ತು ಯಾವ್ದಾರ ಕೆಲಸಕ್ಕೆ ಹೋಗ್ಬೇಕು ಅಂತ ಮನಸ್ಸಿದ್ರು ಸಹ ಅದು ನಿಲ್ಲಿಸ್ಬಿಡ್ಬೇಕು, ಆ ರೀತಿ ಹೇಳುವಂಥದ್ದು. ಬೇಡಪ್ಪ ಅವ್ರು ಯಾರೋ ಹೇಳಿ ಏನೋ ಅಡ್ಡವಾಯ್ತು ಏನೋ ಆಯ್ತು ಅಂತಿದ್ದಂಗ್ಲೇ ಇನ್ನೂ ಭಯಪಡಿಸುವಂಥವ್ರು ಇದ್ದಾರೆ. ಅದೇನೋ ಟೀ ಗ್ಲಾಸ್ ಇಟ್ಕೊಂಡು ಕಾಫಿ ಇಟ್ಕೊಂಡು ಟಿ ವಿ ಮುಂದೆ ಕುತ್ಕೊಂಡ್ರೆ ಅವ್ರು ಹೇಳಿದ ಒಂದ್ಸರಿ ಕೇಳಬೇಕು, ಮಾಡ್ತಾರೆ ಬಿಡ್ತಾರೆ ಆಮೇಲೆ. ಇಲ್ಲ, ಏನಾಗ್ತದೆ ಅಂತಂದರೆ ಒಂದು ವೇವ್ ಅಂತೀವಲ್ಲ ಅದು ಹುಟ್ಟಿಸ್ಬಿಟ್ಟಿದ್ದಾರೆ. ಓಕೆ, ಅದು ಒಳ್ಳೇದಲ್ಲ. ಓಕೆ, ಮನಸ್ಸು ಸಂಕಲ್ಪ ಬಹಳ ಮುಖ್ಯ. ಪ್ರತಿಯೊಬ್ಬ ಮನುಷ್ಯನಿಗೆ ಈ ಜೀವಾತ್ಮ ಪರಮಾತ್ಮ ಅನ್ನೋದು ಎರಡು ಶರೀರದಲ್ಲಿ ಒಬ್ಬನ ಶರೀರದಲ್ಲೇ ಇರ್ತಕ್ಕಂಥದ್ದು. ಸಂಕಲ್ಪ ಅಂದ ತಕ್ಷಣ ನಿಮ್ಮ ವಿಷಯವನ್ನು ಕೇಳಬೇಕು ಅಂದ್ಕೊಂಡೆ. ದುಶ್ಚಟಗಳು, ಸಿಕ್ಕಾಪಟ್ಟೆ ದುಶ್ಚಟಗಳು. ಅಂದರೆ ನಾನು ನಿಮ್ಮ ಬಗ್ಗೆ ಓದಿದೆ, ನೆನ್ನೆಲ್ಲ ಸ್ವಲ್ಪ ಓದಿದಾಗ ದುಶ್ಚಟಗಳನ್ನ ಬಿಡಿಸ್ಬೇಕು. ಎಷ್ಟೋ ಜನ ಸಿಗರೇಟ್ ಸೇರ್ತಾರೆ, ಧೂಮಪಾನ ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ, ಇನ್ನೇನೇನೇನೋ ಮಾಡ್ತಾರೆ. ಇದನ್ನು ಬಿಡಿಸ್ಬೇಕು ಅಂತ ನೀವು ಒಂದು ಸಂಕಲ್ಪ ಮಾಡಿ ಪಾದಯಾತ್ರೆನ ಮಾಡಿದ್ರಿ. ಖಂಡಿತ. ಅದು ಎಲ್ಲಿಗೆ ಮಾಡಿದ್ದು ಪಾದಯಾತ್ರೆನ? ಎಲ್ಲಿಂದ ಎಲ್ಲಿಗೆ ಮಾಡಿದ್ರಿ ಸರ್? ವೀರಶೈವ ಧರ್ಮ ಕೇಂದ್ರವಾಗಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ಪೀಠಕ್ಕೆ ಪಾದಯಾತ್ರೆ ಮಾಡಿದ್ದು. ಎಲ್ಲಿಂದ? ಕುಪ್ಪೂರು ಗದ್ಗೆ ಮಠದಿಂದ ರಂಭಾಪುರಿ ಪೀಠ ಚಿಕ್ಕಮಂಗ್ಳೂರು ಜಿಲ್ಲೆ ಇರ್ತಕ್ಕಂಥದ್ದು. ನಮ್ಮದು ತುಮಕೂರು ಜಿಲ್ಲೆ, ಅದು ಚಿಕ್ಕಮಂಗ್ಳೂರು ಜಿಲ್ಲೆ. ಎಷ್ಟು ಕಿಲೋಮೀಟರ್ ಸರ್? ಸುಮಾರು 170 ಕಿಲೋಮೀಟ್ರ್. ಎಷ್ಟು ದಿನ ನಡೆದಿರಿ ಸರ್? 7 ದಿವಸದಲ್ಲಿ ಹೋಗಿದ್ವಿ. 7 ದಿವಸ ಹೋಗ್ಬೇಕಾದ್ರೆ ಪ್ರತಿಯೊಂದು ಹಳ್ಳಿಲಿ ಸುಮ್ಮನೆ ಹೋಗೋದಲ್ಲ, ರೋಡ್ ಗುಂಟ ಹಳ್ಳಿನ ಎಷ್ಟು ಹಳ್ಳಿಗಳು ಸಿಗ್ತಾವೋ ಆ ಹಳ್ಳಿ ತುಂಬ ಓಡಾಡ್ತಾ ಇದ್ವಿ ಪಾದಯಾತ್ರೆ ಮಾಡಿ. ಅವರೆಲ್ಲ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತಾ ಇದ್ರು ಅಂದರೆ ನಿಜವಾಗಿಯೂ ಅದನ್ನ ಮರೆಯೋದಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ಪಾದಯಾತ್ರೆಗಳು ಮಾಡಬೇಕು ಅನ್ನೋ ಅನಿಸುತ್ತೆ. ಆಮೇಲೆ ನಾವು ಮರಳುಸಿದ್ದನ ಜೋಳಿಗೆ, ಆ ಮರಳುಸಿದ್ದನ ಜೋಳಿಗೆ ಅಂತಂದರೆ ಏನೇನು ಅವರು ಸಂಕಲ್ಪ ಮಾಡಿ ಹಾಕ್ತಾರೋ ಮತ್ತು ಅದನ್ನು ಮುಟ್ಟ ಹಾಗಿರಲ್ಲ. ಮುಟ್ಟಿದ ಅಂತಂದರೆ ಅವ್ನಿಗೆ ಏನಾದ್ರು ತೊಂದರೆ ಗ್ಯಾರಂಟಿ. ಅಂದರೆ ಗೊತ್ತಾಯ್ತಾ ಏನು ಮಾಡಿದ್ರು ಗುರೂಜಿ? ಸುಮ್ಮನೆ ನೀವು ಎಣ್ಣೆ ಹೊಡೆದು ಬಿಟ್ಬಿಡೋ, ನೀನು ಸಿಗರೇಟ್ ಸೇರಿ ಬಿಟ್ಬಿಡು, ಅದೆಲ್ಲ ಪ್ರಶ್ನೆ. ಅದನ್ನು ಮಾಡಲಿಲ್ಲ ಅವರು. ನೀವು ಯಾವ ದುಶ್ಚಟಗಳನ್ನ ಇಟ್ಕೊಂಡಿದ್ದೀರಾ ಆ ಚಟಗಳನ್ನ ನನ್ನ ಜೋಳಿಗೆಗೆ ಹಾಕು. ದುಶ್ಚಟಗಳು ನನ್ನ ಹತ್ರ ಇರಲಿ, ಒಳ್ಳೆಯ ಚಟಗಳು ಮಾತ್ರ ನಿಮ್ಮ ಹತ್ರ ಇರಲಿ. ಅಂದರೆ ಆ ದುಶ್ಚಟಗಳು ಏನು ಮನುಷ್ಯನನ್ನು ಸ್ಲೋ ಪಾಯ್ಸನ್ ಅಂತ ಕರಿತೀವಿ ನಾವು. ಕರೆಕ್ಟ್ ಸರ್. ಮನುಷ್ಯನ ಜೀವನನೇ ವ್ಯತ್ಯಾಸ ಮಾಡೋಗ್ತದೆ. ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಸಂಕಲ್ಪ ಮಾಡಿದ್ವಿ. ಮರಳುಸಿದ್ದ ನಿನ್ನ ಜೋಳಿಗೆಯನ್ನು ಇಟ್ಕೊಂಡು ಹೊರಟಿದ್ದೀವಿ, ಅನೇಕ ಜನರ ಪ್ರಾಣ ಮಾನ ಕಾಪಾಡಪ್ಪ, ಆ ದುಶ್ಚಟಗಳನ್ನೆಲ್ಲ ನಿನ್ನ ಜೋಳಿಗೆಗೆ ಹಾಕಿಸ್ಕೊಂಡ್ಬಿಡು, ಅವ್ರನ್ನ ಅದರಿಂದ ನಿರ್ಮುಕ್ತಿ ಮಾಡಿಬಿಡು. ಒಳ್ಳೆ ಕೆಲಸ ಮಾಡ್ಬೇಕು ಸರ್. ಮಠದವ್ರು ಈ ಥರ ಕೆಲಸಗಳು ಮಾಡ್ಬೇಕು ಸರ್. ಇದು ತುಂಬ ಇಂಪಾರ್ಟೆಂಟು. ನಮಗೆ ಭಾಳ ಖುಷಿ ಕೊಟ್ಟಿರೋದಂಥದ್ದು. ಅಷ್ಟು ಚಿಕ್ಕಮಂಗ್ಳೂರು, ತುಮಕೂರು ಚಿಕ್ಕನಾಯಕನಹಳ್ಳಿಯಿಂದ ಹಿಡಿದು ರಂಭಾಪುರಿ ಮಠ ಬಂದು ಚಿಕ್ಕಮಂಗ್ಳೂರಿಂದ ಅಲ್ಲಿ ತನಕ ನಡ್ಕೊಂಡೋಗಿ ದುಶ್ಚಟ ಬಿಡಿಸಿದ್ದಾರೆ ಅಂದರೆ ನೋಡಿದ್ರೇನ್ರಿ. ಅದಕ್ಕೆ ಒಳ್ಳೆ ಒಂದು ಯಂಗ್ ವಯಸ್ಸಲ್ಲಿ ಈಗ ಸ್ವಾಮೀಜಿಗಳೆಲ್ಲ ಆಯಿತು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ
ನಾವೇನು ಸಾಧನೆ ಮಾಡಬೇಕು, ಏನು ಮಾಡಬೇಕು, ಒಂದು ರೋಡು ಕರೆಕ್ಟಾಗಿರುತ್ತೆ. ಓಕೆ, ಇವ್ರ ಜೊತೆ ಮಾತಾಡಬೇಕು ಅಂತ ಸಿಕ್ಕಾಪಟ್ಟೆ ಜನ ಫೋನ್ ಮಾಡ್ತಾ ಇದ್ದಾರೆ, ಫೋನ್ ಸಿಗ್ತಾ ಇಲ್ಲ. ಹಲೋ ಹಲೋ ಸರ್. ನಮಸ್ಕಾರ. ಹಾಂ ನಮಸ್ತೆ ಸರ್. ಏನಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ನು? ಕೂಲ್, ಏನು ನಿಮ್ಮ ಹೆಸರೇನು? ಹಾಂ ಸರ್, ಕವಿತಾ ಅಂತ. ಕವಿತಾ, ಯಾಕ್ರಿ ಅಷ್ಟೊಂದು ಟೆನ್ಷನ್ನು? ಏನು ಮಾಡ್ಕೊಂಡಿದ್ದೀರಾ ನೀವು? ಸರ್ ನಂದು MA ಆಗಿದೆ ಸರ್. MA ಮಾಡ್ಕೊಂಡು ಇಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ. ಗುರೂಜಿ ಇಲ್ಲ ಇಲ್ಲಿದ್ದಾರೆ. ಸರ್, ಲೈನ್ ಸಿಗ್ತಲ್ಲ ಅದಕ್ಕೆ ಫುಲ್ ಟೆನ್ಷನ್. ನೋ ಡೋಂಟ್ ವರಿ. ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ ಕವಿತಾ? ಸರ್ ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಸರ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಿಂದನಾ? ಹಾಂ ಹೌದು ಸರ್. ಓಕೆ, ನಮ್ಮ ಗುರೂಜಿಯವರು ಬಂದಿದ್ದಾರೆ, ಮಾತಾಡ್ಬೋದು, ಅವ್ರ ಜೊತೆಗೆ ಮಾತಾಡಿಮ್ಮ. ಹಾಂ ನಮಸ್ತೆ ಗುರುಜಿ. ಹೇಳಿ ತಾಯಿ. ಹಲೋ. ಹೇಳಮ್ಮ. ಸರ್ ನಮಸ್ತೆ ಗುರುಜಿ. ಹೇಳಮ್ಮ. ಚೆನ್ನಾಗಿದ್ದೀರಿ? ಹಲೋ ಚೆನ್ನಾಗಿದ್ದೀರಿ? ಹಲೋ, ಕೇಳಿಸ್ತಾ ಹಲೋ ಇಲ್ಲ? ಸರ್. ಕೇಳಿಸ್ತಾ ಇಲ್ಲಮ್ಮ? ಸರ್ ಕೇಳಿಸ್ತಿ ಸರ್. ನಿಮ್ಮ ಕುಪ್ಪೂರ್ ಮಠದಲ್ಲಿ ಹೇಳಮ್ಮ. ಏನಾದರೂ ಅರ್ಕೆ ಕಟ್ಕೊಂಡು ನೆರವೇರುತ್ತಾ ಸರ್? ತಾಯಿ, ಎಲ್ಲಿ ಅರ್ಕೆ ಕಟ್ಕೊಂಡ್ರು ನೆರವೇರ್ತದೆ. ಮನಸ್ಸು ಶುದ್ಧಿ ಹಾಕ್ಕೊಂಡು, ಮನಸ್ಸನ್ನ ಪಾವಿತ್ರತೆಯನ್ನು ಮಾಡಿಕೊಂಡು, ನಿಮ್ಮ ಊರಿನಲ್ಲಿರ್ತಕ್ಕಂತಹ ದೇವಸ್ಥಾನದಲ್ಲೇ ಭಕ್ತಿಯಿಂದ ಪ್ರಾರ್ಥನೆ ಮಾಡಿರಿ, ಖಂಡಿತ ನೆರವೇರ್ತದೆ. ಬನ್ನಿ ಕ್ಷೇತ್ರಕ್ಕೆ, ಕೊಪ್ಪೂರು ಕ್ಷೇತ್ರಕ್ಕೆ ಬನ್ನಿ. ಅದು ಜೀವಂತ ಸಮಾಧಿ ಇರ್ತಕ್ಕಂಥ, ಗದ್ಗೆ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಯಾವುದೇ ಕ್ಷೇತ್ರದ ಪವಿತ್ರ ಸ್ಥಳಕ್ಕೆ ಹೋದಂತಹ ಸನ್ನಿವೇಶದಲ್ಲಿ ಆ ಶಕ್ತಿಯನ್ನು ಸ್ವೀಕಾರ ಮಾಡಿಕೊಳ್ಳುವಂತಹ ಮನೋಭಾವನೆ ಬರಬೇಕು. ಮೊದಲು ನಾವು ಇಲ್ಲಿಗೆ ಹೋಗಿ ಬರ್ತೀವಿ ಅನ್ನೋದು ಮುಖ್ಯವಾಗಿರ್ತಕ್ಕಂಥದ್ದಲ್ಲ, ಇಲ್ಲಿ ಎಷ್ಟು ದೂರ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಉದಾಹರಣೆ ಏನು ಮಾಡಿ, ಧರ್ಮಸ್ಥಳಕ್ಕೆ ಹೋದ್ರೆ ನಮಗೆ ಸಿಗ್ತದೆ, ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರೆ ಏನೋ ಫಲ ಸಿಗ್ತದೆ. ನೀವು ಎಲ್ಲಿಗೋದ್ರೂ ಫಲ ಸಿಗುತ್ತೆ. ಆ ಫಲವನ್ನು ಸ್ವೀಕಾರ ಮಾಡಿಕೊಳ್ಳುವಂಥ ಗುಣಧರ್ಮ ಇದೆಯಲ್ಲ, ಅದು ಬಹಳ ಮುಖ್ಯ. ನಾವೇನು ಮಾಡ್ತೀವಿ, ಆ ಫಲವನ್ನು ಬಿಟ್ಬಿಡ್ತೀವಿ. ನಾವು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ ಮನಸ್ಸು ಹಾತೊರಿತದೆ ಅಲ್ಲ, ಅದು ಆಗಬಾರ್ದು. ನೀವು ಬನ್ನಿ, ಕುಪ್ಪೂರು ಕ್ಷೇತ್ರಕಾರ ಬನ್ನಿ, ಅಥವಾ ನಿಮ್ಮೂರ ಅಕ್ಕಪಕ್ಕ ಇರ್ತಕ್ಕಂಥ ಪವಿತ್ರ ಸ್ಥಳಕ್ಕಾರ ಹೋಗಲಿ. ಮನಃಶುದ್ಧಿಯಿಂದ ನೀವೇನಾದ್ರು ಸಂಕಲ್ಪವನ್ನು ಮಾಡ್ಕೊಳ್ರಿ. ಮೊದಲು ಸಂಕಲ್ಪ ಬಹಳ ಮುಖ್ಯ ಮನುಷ್ಯನಿಗೆ. ಆ ಸಂಕಲ್ಪ ಮಾಡದಲೇ ನಾವೇನೆಲ್ಲ ಕಲ್ಪನೆಗಳು ಕಲ್ತ್ಕೊಂಡ್ರೆ ಅದರಿಂದ ಆ ಕಲ್ಪನೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯತೆ ಇಲ್ಲ. ನೀವು ಖಂಡಿತವಾಗಿ ಒಳ್ಳೆಯದಾಗ್ತದೆ. ಬನ್ನಿ. ಅಮಾವಾಸ್ಯೆ ಕುಪ್ಪೂರು ಗದ್ದಿಗೆ ಮಠದ ವಿಶೇಷತೆ ಇರ್ತದೆ. ಅಮಾವಾಸ್ಯೆ ದಿವಸ ಮರಳಿಸಿದ್ದು ಅದು ಜೀವಂತ ಸಮಾಧಿ ಗದ್ದಿಗೆ. ಅದು ನೀವು ಎಲ್ಲಿಗಾರು ಹೋಗಿ, ನನ್ನ ಮಠಕ್ಕೆ ಬರಬೇಕು ಅಥವಾ ನಮ್ಮ ದೇವಸ್ಥಾನಕ್ಕೆ ಬರಬೇಕು ನಾವು ಉದ್ದೇಶ ಅಲ್ಲ. ಯಾವ ಕ್ಷೇತ್ರಕ್ಕೆ ಹೋದ್ರೂ ನಿಮ್ಮ ಸಮಯವನ್ನು, ಪವಿತ್ರವಾಗಿರ್ತಕ್ಕಂಥ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳ್ರಿ. ಮನಸ್ಸನ್ನು ವಿಕಾರವನ್ನು ಮಾಡ್ಕೊಳ್ಬೇಡಿ. ಮನಸ್ಸನ್ನು ಶುದ್ಧತೆಯಿಂದ ಕಾಪಾಡ್ಕೊಳ್ಳುವಂಥದ್ದು ಬರ್ರಿ. ಎಲ್ಲದೂ ಸಹ ಯಶಸ್ವಿಯಾಗಿ ನಡೀಲಿ. ಓಕೆ ಮೇಡಮ್, ನಿಮಗೊಂದು ಬಹುಮಾನ ಬೇರೆ ಬಂದಿದೆ. ಆದಷ್ಟು ಬೇಗ ಬನ್ನಿ. ಕಣ್ವಾ ಮಾಲ್ಟ್ ಅವರು ಕರ್ನಾಟಕಾದ್ಯಂತ ಒಳ್ಳೆ ಫ್ಯಾಮಿಲಿ ಸ್ಟೋರ್ಸ್ನ ಇಟ್ಟಿದ್ದಾರೆ. ಮನೆ ಮಂದಿಗೆಲ್ಲ ಬಟ್ಟೆ ಕೊಡಿಸೋವಂಥ ಜಾಗ. ಕಣ್ವಾ ಮಾಲ್ಟ್ ಅವರು ಒಂದು ಗಿಫ್ಟ್ ಆ್ಯಂಪರ್ನ ಕೊಟ್ಟಿದ್ದಾರೆ. ಬಂದು ಗಿಫ್ಟ್ ಆ್ಯಂಪರು ಮತ್ತು ಸುವರ್ಣ ವಾಹಿನಿಯವರ ಒಂದು ಗಿಫ್ಟು ಆ್ಯಂಪರ್ ಕೂಡ ಇದೆ. ಎರಡು, ಒಂದು ಗಿಫ್ಟ್ ಆ್ಯಂಪರು, ಒಂದು ಗಿಫ್ಟ್ ವೋಚರು ನಿಮಗೋಸ್ಕರ ಕಾಯ್ತದೆ. ಬಂದು ಬಹುಮಾನ ತೊಗೊಂಡೋಗಿ. ಆದರೆ ಒಳ್ಳೆ ಒಂದು ಪದ ಹೇಳ್ತಾಯಿದ್ರು ನಮ್ಮ ಗುರುಗಳು, ಎಲ್ಲೋದ್ರೂ ತಗೋಬೋದು. ನಮ್ಮ ಇದೇ ಮಾತನ್ನು ಬೇರೆ ಯಾರಿಗಾರು ಕೇಳಿದರೆ, ರೇ ನಮ್ಮ ಮಟ್ಟಕ್ಕೆ ಬನ್ನಿರಿ ರೇ, ತುಂಬ ಸ್ಟ್ರಾಂಗು, ಅಲ್ಲಿ ಬಂದಿದೆಲ್ಲ ಸಕ್ಸಸ್ ಆಗುತ್ತೆ ಕೆಲಸ ಅಂತ ಹೇಳ್ಬಿಟ್ಟಿರೋರು. ಆದರೆ ನಮ್ಮ ಯತಿಗಳು ಅದನ್ನು ಹೇಳಲಿಲ್ಲ. ಅವ್ರು ಏನು ಹೇಳಿದ್ರು ಅಂತ ನಿಮ್ಗೆ ಅರ್ಥ ಆಗಿದ್ರೆ ಸಾಕು. ಅಲ್ಲಿ ತನಕ ತಗೊಳ್ಳಿ ಒಂದು ಕಣ್ಣನ್ ದೇವಾನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವಾನ್ ಮನ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಲ್ಟ್. ಓಹೋ, ಬಿಸಿದೆಪ್ಪ ಕಾಫಿ, ಟೀ. ನಮ್ಮ ಕಣ್ಣನ್ ದೇವನ್ ಟಿವಿ ನಮ್ಮ ಗುರುಗಳಿಗೆ ಹೇಳ್ತಾ ಇದ್ದೀನಿ, ಸರ್ ನೀವು ಟೀ ಕುಡೀರಿ ಅಂತ. ಇಲ್ಲ ಮುರಳಿ, ಟೀ ಕಾಫಿ ಹಾಲು ಏನೂ ಕುಡಿಯಲ್ಲ, ಅದಕ್ಕಿನ್ನ ಏನಾಗಿರಲ್ಲ ಸರ್, ಇದಕ್ಕೆ ಶುದ್ಧಿಯಾಗಿರಲ್ಲ ಅಂತನಾ? ಇದು ಕಣ್ಣನ್ ದೇವನ್ ಟೀ ಮೇಲಕ್ಕೆ ಎತ್ತರಕ್ಕೆ ಹೋದಾಗೆಲ್ಲ ಚೆನ್ನಾಗಿರುತ್ತೆ ಸರ್ ಅಂತ. ಗುರುಗಳೇ, ಮತ್ತೆ ಇನ್ನೊಂದು ಪ್ರಶ್ನೆ. ಈ ಅಭ್ಯಾಸ ಕ್ರಮ ಅಂತಿದೆ, ಎಲ್ಲಾದ್ರೂ ಒಂದು ಅಭ್ಯಾಸ ಕ್ರಮ ಇದೆ. ಈ ಅಭ್ಯಾಸದ ಬಗ್ಗೆ ಏನು? ಎಲ್ಲರೂ ಅಭ್ಯಾಸ ಮಾಡೋಕ್ಕಾಗಲ್ಲ, ಅಭ್ಯಾಸ ಮಾಡಿದಿರಲ್ಲ ಪರ್ಫೆಕ್ಟ್ ಆಗಲ್ಲ. ಹಿಂದೂ ಸಂಸ್ಕೃತಿಯಲ್ಲಿ, ಹಿಂದೂ ಪರಂಪರೆಯಲ್ಲಿ ಬಹಳ ವಿಶೇಷ ಅಂದರೆ, ಹೇಳಿ ಸರ್, ಅಭ್ಯಾಸಗಳನ್ನು ಬಹಳ ಮಾಡಿದ್ದಾರೆ. ವಾರಗಳನ್ನು ತೊಗೊಂಡ್ರಿ, ಮತ್ತೆ ರಿಪೀಟ್ ಆಗ್ತವೆ, ಎಲ್ಲ ಹೇಳ್ಕೊತಾರೆ. ಹೌದು. ರಾಹುಕಾಲ, ಗುಳಿಗೆ ಕಾಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹೌದು. ಮಾಸಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹೌದು. ಇವನ್ನೆಲ್ಲ ಮರ್ತುಬಿಟ್ರೆ ಏನಾಗುತ್ತೆ? ಫ್ರೀ ಆಗಿರ್ಬೋದು, ಮರೆಯೋಕ್ಕಾಗಲ್ಲ ಅಂತ. ಹೌದು, ಎಲ್ಲಿ ಸರ್ ಮರೆಯೋಕ್ಕಾಗಲ್ಲ? ಹಂಗೆ ಜೀವನದಲ್ಲೂ ಸಹ ನಾವು ಯಾವ್ಯಾವ ಮಾಸ ಬಂದಾಗ ಆ ಹಾವನ್ನು ಆಚರಣೆ ಮಾಡ್ಕೊತ ಹೋಗ್ಬೇಕು. ಇವತ್ತು ಧನುರ್ಮಾಸ ಇದೆ, ಶಿವನಿಗೆ ಬಹಳ ಪವಿತ್ರವಾಗಿರ್ತಕ್ಕಂಥ ದಿವಸಗಳು ಇದು. ಧನುರ್ಮಾಸ. ಅದಕ್ಕೆ ಬೆಳಗಿನ ಜಾವದಲ್ಲಿದ್ದು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ ನಾವು ಪೂಜೆ ಮಾಡಬೇಕು, ಶಿವನನ್ನು ಆರಾಧಿಸ್ಬೇಕು ಅಂತ. ಚುಳಿ ಗಡಗಡ ನಡುಕ್ತಾ ಇರ್ತದೆ. ಎಷ್ಟೋ ಜನ ತಣ್ಣೀರಿನಲ್ಲಿ ಸ್ನಾನ ಮಾಡ್ತಾರೆ ಈ ಮಾಸದಲ್ಲಿ. ಹೌದು. ಈ ಮಾಸ ಆ ಒಂದು ಅಭ್ಯಾಸ ಮಾಡ್ಕೊಂಡಾಗ ಮನಸ್ಸು ಎಷ್ಟು ಶುದ್ಧವಾಗ್ತದೆ ಅಂತಂದರೆ ಅದು ಹೇಳಕ್ಕೆ ಸಾಧ್ಯ ಆಗಲ್ಲ. ಅದು ಅನುಭವವನ್ನು ಪಡ್ಕೊಂಡ್ರೆ ಮಾತ್ರ.
ಹಾಗೆ ನಾವು ಶಿವ ಪೂಜೆಯನ್ನು ಮಾಡಬೇಕಾಗ್ಬೋದು ಅಥವಾ ದೇವ್ರ ಪೂಜೆ ಮಾಡೋದಿರ್ಬೋದು, ಅವ್ರು ಇಷ್ಟವಾಗಿರ್ತಕ್ಕಂಥ ಯಾವುದೇ ದೇವರನ್ನು ಪೂಜೆ ಮಾಡಬೇಕಾದ್ರೂ ಭಕ್ತಿ ಶ್ರದ್ಧೆ ಬಹಳ ಮುಖ್ಯ. ಜೊತೆಗೆ ನಾವು ಏನು ಮಂತ್ರವನ್ನು ಹೇಳ್ಕೊತೀವೋ ಅದು ಬಹಳ ಮುಖ್ಯ. ಈ ಕೆಲವ್ರು ಏನು ಮಾಡ್ತಿರ್ತಾರೆ, ಮಂತ್ರ ಹೇಳ್ತಿರ್ತಾರೆ, ಫೋನ್ ಬಂತ ಫೋನ್ ಅಟೆಂಡ್ ಮಾಡ್ತಾರೆ, ಮತ್ತೆ ಶುರು ಮಾಡ್ತಾರೆ, ಅಡುಗೆ ಮನೇಲಿ ಏನು ಮಾಡ್ತಿದ್ದೀನಿ ಅಂತೇಳಿ ಮತ್ತೆ ಶುರು ಮಾಡ್ತಾರೆ. ಒತ್ತಡ ಸರ್, ಅದೆಲ್ಲ ಒತ್ತಡ ಸರ್, ಅದು ಏನೇ ಒತ್ತಡಗಳು ಇದ್ದು ಸಾಮಾನ್ಯ ಜನರ ಒತ್ತಡ ಸರ್ ಅದು. ಈಗ ನಾವು ಧ್ಯಾನ ಕೂತಾಗ ಪ್ರಾಣಾಯಾಮ ಮಾಡಬೇಕಾದ್ರೆ ಅಥವಾ ಯೋಗ ಮಾಡಬೇಕಾದ್ರೆ ಅವು ಎಲ್ಲದನ್ನು ಬದಿಗೊತ್ತಿ ಇಷ್ಟು ನಿಮಿಷ ಅಂತ ಬಿಡಬೇಕು. ಅದು ನಮಗೆ 20 ನಿಮಿಷ ಮಾಡಿದರೆ ನಮಗೆ 24 hours ಏನು ಇರ್ತದಿಲ್ಲ, ಒಂದು ದಿವಸದ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಇರ್ತದೆ. ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಅಂದರೆ ನಾವೇನು ಹೇಳ್ತಾ ಇದೀವಿ ಅಂದರೆ ನಿಮಗೋಸ್ಕರ ನಿಮ್ಮ ಜೀವನದಲ್ಲಿ ದಿನಕ್ಕೆ ಒಂದು 5 ನಿಮಿಷ ಮುಡುಪಾಗಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ 20 ನಿಮಿಷ ಸಾಕು ಒಂದು ದಿವಸಕ್ಕೆ. 20 ನಿಮಿಷ ನಿಮಗೋಸ್ಕರ ಮುಡುಪಾಗಿ ಇಟ್ಕೊಳ್ಳಿ, 24 ಗಂಟೆ ನಿಮ್ಗೆ ಅದು ಕಾಯುತ್ತೆ ಅಂತ ಗುರು. ಖಂಡಿತ 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 ಅಲ್ವಾ ಗುರುಜಿ? ಖಂಡಿತ. ಹಲೋ 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 ಮೈಕ್ ಟೆಸ್ಟಿಂಗ್. ಹೇಳಿ, ನಮಸ್ಕಾರ. ಹೇಳಿ ಮಾ, ನಮಸ್ಕಾರ. ಹಲೋ ಹಲೋ ನಮಸ್ಕಾರ, ಕೇಳಿಸ್ತಾ ಇಲ್ವಾ? ಹಾ ಕೇಳಿಸ್ತಾ ಇದೆ. ಹಲೋ, ತಮ್ಮ ಹೆಸರು ಗೊತ್ತಾಗಿಲ್ಲ. ನಿಮ್ಮನೆ ಟಿವಿ ಸೌಂಡ್ ಕಡಿಮೆ ಕೊಡಿ ಫಸ್ಟ್. ಮುರಳಿ ಅವರೇ ನಮಸ್ತೆ. ನಿಮ್ಮನೆ ಟಿವಿ ಸೌಂಡ್ ಕಡಿಮೆ ಕೊಡಿ. ಟಿವಿ 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 ನಮಸ್ತೆ ಮುರಳಿ ಅವರೇ. ಟಿವಿ ಸೌಂಡ್ ಕಡಿಮೆ ಕೊಡಿ. ನಿಮ್ದು ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಸಂತೋಷ ಆಗ್ತಿದೆ. ಓಕೆ, ಮತ್ತೆ ಅಲ್ಲಿ ಹೇಳಿ 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 ಮಾ. ಅಲ್ಲಿ ಗುರೂಜಿ ಅವರು ಇದಾರೆ, ಅವರು ಏನೋ ಬನ್ನಿ ಸರ್ಗೆ ಅಂತ ಹೇಳಿದ್ರು ದೇವಸ್ಥಾನನ. ಹಾ, ಅದು ಎಲ್ಲಿ ಬರುತ್ತೆ ಏನು ಅಂತ ಕೇಳೋಣ ಅಂತ ಅವ್ರ ಜೊತೆ ಮಾತಾಡ್ಬೇಕಿತ್ತು. ಮಾತಾಡಿ ಮಾ, ಗುರುಜಿ ಅವ್ರು ಕೇಳಿಸ್ಕೊಳ್ತಿದ್ದಾರೆ, ಮಾತಾಡಿ ಮಾ. ಹೇಳಿ ತಾಯಿ. ಗುರುಜಿ ನಮಸ್ತೆ. ಗುರುಜಿ ಹೇಳಮ್ಮ. ನೀವು, ನಾನು ಇದು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನವರು. ಓಕೆ, ಹೇಳಿ ಮೇಡಮ್. ನೀವು ಬನ್ನಿ ಸರ್ಗೆ ಅಂತ ದೇವಸ್ಥಾನ ಹೇಳಿದ್ರಿ. ಯಾವುದು? ಏನು ಯಾವ್ದೋ ದೇವಸ್ಥಾನ ಜೀವಂತ ಸಮಾಧಿ ಅಂತ ಹೇಳಿದ್ರಲ್ಲ, ಎಲ್ಲಿ ಬರುತ್ತೆ ಸ್ವಾಮಿ ಅದು? ಅದು ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಬರುತ್ತಮ್ಮ. ಕುಪ್ಪೂರ್ ಗದ್ಗೆ ಮಠ ಅಂತೇಳಿ, ಮರಳುಸಿದ್ದೇಶ್ವರನ ಕ್ಷೇತ್ರ. ಸ್ವಾಮಿ, ನೀವೆಲ್ಲ ಮುಡುಕ್ತರೆಗೆಲ್ಲ ನೋಡಿದ್ದೀರಿ? ಸ್ವಾಮಿ, ನಾವು ಚಾಮರಾಜನಗರದ ಜಿಲ್ಲೆ ಕಡೆಯವರು, ಕೊಳ್ಳೇಗಾಲ ಯಳಂದೂರು ಕಡೆಯವರು. ಮುಡುಕ್ತರೆ ಮಲ್ಲಿಕಾರ್ಜುನ್ ಬೆಟ್ಟ ನೋಡಿದ್ದೀರಿ? ನೋಡಿದ್ದೀನಿ. ಭ್ರಮರಾಂಬಿಕೆ ನೋಡಿದ್ದೀರಿ? ಸ್ವಾಮಿ, ಪಂಚಲಿಂಗ ದರ್ಶನ ಎಲ್ಲ ಮಾಡಿದ್ದೀರಿ? ಹೌದು ಸ್ವಾಮಿ, ಮಾಡಿದ್ದೀನಿ. ಎಂತ ಪವಿತ್ರ ಸ್ಥಾನದಲ್ಲಿದ್ದೀರಾ ನೀವೆಲ್ಲ ಅಲ್ಲೆಲ್ಲ. ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಳ್ಳಿ. ಅದೆಲ್ಲ ಅದಕ್ಕೆ ಯಾವ್ದು ಜೀವಂತ ಸಮಾಧಿ ಆಗಿದೆ ದೇವಸ್ಥಾನ ಅಂದ್ರಲ್ಲ. ಸುಮಾರು 400 ವರ್ಷ ಇತಿಹಾಸ ಇರ್ತಕ್ಕಂಥ ಮಠ ಅದು. ಕುಪ್ಪೂರ್ ಗದ್ಗೆ ಮಠ, ಮರಳುಸಿದ್ದೇಶ್ವರ ಮಠ, ರಂಭಾಪುರಿ ಪೀಠದ ಶಾಖಾ ಮಠ. ಅದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿ ಮೂಲ ನಂದೀಶ್ವರನಿದ್ದಾನೆ. ನಂದೀಶ್ವರನದು ಬಹಳ ವಿಶೇಷ. ನಂದೀಶ್ವರ ಮತ್ತೆ ಮರಳುಸಿದ್ದರನ್ನ ಏಕಕಾಲದಲ್ಲೇ ಒಂದೇ ದೃಷ್ಟಿ ಇಟ್ಟು ನೋಡುವಂತ ಅವಕಾಶ ಇದೆ. ಉತ್ತರ ಮುಖವಾಗಿ ಮರಳುಸಿದ್ದೇಶ್ವರನ ಗದ್ದಿಗೆ ಇದೆ, ಪೂರ್ವ ಮುಖವಾಗಿ ನಂದೀಶ್ವರನ ಗದ್ದಿಗೆ ಇದೆ. ಆ ಎರಡನ್ನ ಏಕಕಾಲದಲ್ಲಿ ನೋಡುವಂಥ ಅವಕಾಶ ಇದೆ. ಅವೆರಡನ್ನ ಏಕಕಾಲದಲ್ಲಿ ನೋಡಿದಾಗ ಎಂಥದ್ದು ಸಹ, ಎಂಥ ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡ್ತೀರೋ ಅದು ನೆರವೇರ್ತದೆ ಅಂತೇಳಿ ಅಲ್ಲೊಂದು ಸಂಕಲ್ಪ ಇದೆ. ಹಾಗಾಗಿ ನೀವು ಬನ್ನಿ, ನೀವು ಅಲ್ಲೇ ಪ್ರಾರ್ಥನೆ ಮಾಡ್ಕೊಳ್ರಿ. ಯಾವಾಗ ಬರಬೇಕು ಅನ್ಸುತ್ತೆ ಅವಾಗ ಬರುವಂತ್ರಿ. ಅಲ್ಲೆಲ್ಲ ಒಳ್ಳೊಳ್ಳೆ ಪವಿತ್ರ ಕ್ಷೇತ್ರಗಳಿದ್ದಾವೆ. ಅವನ್ನೆಲ್ಲ ಧ್ಯಾನ ಮಾಡಿಕೊಂಡು, ಅವನ್ನೆಲ್ಲ ಸ್ಮರಣೆ ಮಾಡಿಕೊಂಡು ನೀವು ದಿನನಿತ್ಯ ಏನು ಪೂಜೆ ಮಾಡುವಂಥ ಸನ್ನಿವೇಶದಲ್ಲಿ ಆ ದೇವರ ನಾಮಸ್ಮರಣೆಗಳನ್ನು ಮಾಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ನಿಮಗೆ ಬಹುಮಾನ ಬಂದಿದೆ. ಕಣ್ವಾ ಮಾರ್ಟ್ ಅವರು ಒಂದು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ ಮತ್ತು ಸುವರ್ಣ ಟಿವಿ ಒಂದು ಗಿಫ್ಟ್ ಆ್ಯಂಪರ್ನ ಕೊಡ್ತಾ ಇದ್ದಾರೆ. ಕಣ್ವಾ ಮಾರ್ಟ್ ಗಿಫ್ಟ್ ವೋಚರ್ ತೊಗೊಂಡೋಗಿ ಕರ್ನಾಟಕದಾದ್ಯಂತ ಅವರು ಶಾಪ್ಗಳಿದೆ, ಎಲ್ಲಿ ಬೇಕಾದ್ರೂ ಈ ಬಟ್ಟೆನ ತಗೊಂಡ್ಬರ್ಬೋದು ಅಂತ ತಿಳಿಸಿ ಅದ್ಭುತವಾದಂಥ ಪ್ರಶ್ನೆಗಳಿಗೆ ನೇರವಾದ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಪ್ಪೂರು ಸ್ವಾಮಿಗಳು. ಓಕೆ, ಅದಕ್ಕಿಂತ ಮೊದಲು ಈಗ ತಗೋಣ ಒಂದು ಕಣ್ಣನ್ ದೇವಾನ್ ಬ್ರೇಕ್. ಇದು ಕಣ್ಣನ್ ದೇವಾನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ, ಪವರ್ಡ್ ಬೈ ಬ್ರಿಟಾನಿಯಾ ಮರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಪ್ಪೂರು ಸಂಸ್ಥಾನದ ಮಹಾಸ್ವಾಮಿಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಯತೀಂದ್ರ ಶಿವಾಚಾರ್ಯ ಸ್ವಾಮಿಗಳು, ಡಾಕ್ಟರ್ ಯತೀಂದ್ರ ಶಿವಾಚಾರ್ಯ ಸ್ವಾಮಿಗಳು. ಸರ್, ಮತ್ತೆ ಈ ಧಾರ್ಮಿಕ ಭಾವನೆಗಳ ಬಗ್ಗೆ ಹೇಳ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಜ್ಯೋತಿಷದ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅದು ತುಂಬ ಇಂಪಾರ್ಟೆಂಟು, ತುಂಬಾ ಇಂಪಾರ್ಟೆಂಟು ಸರ್ ಅದು. ಇವ್ ನೋಡಿ, ನೀವು ಫೋನ್ ಬಂದ ತಕ್ಷಣ ಎಲ್ಲ ಏನು ಕೇಳ್ತಾರೆ ಅಂದರೆ, ಸರ್ ನಿಮ್ಮ ಮಠ ಎಲ್ಲಿದೆ ಸರ್, ಅಲ್ಲೆಲ್ಲ ಬಂದರೆ ಕೆಲಸ ಆಗುತ್ತಾ ಸರ್, ನಾವು ಯಾವ್ದು ಬರೋದು ಸರ್ ಅಂತ ಜನ ಕೇಳೋಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಕೆಲವು ಒಂದು ಸೂಕ್ಷ್ಮಗಳು ನೀವು ಹೇಳಬೇಕು ಸರ್. ಇದನ್ನು ಯಾವ ರೀತಿ ಹೇಳಬೇಕು ಅಂತಲೇ ಮುಜುಗರ ಆಗುವಂಥ ಇಲ್ಲ ಸರ್, ಹೇಳಿ ಸರ್, ಪರವಾಗಿಲ್ಲ, ಮುಜುಗರ ಏನಿಲ್ಲ. ಜ್ಯೋತಿಷ್ಯ ಸತ್ಯ ಇದೆ. ಜ್ಯೋತಿಷ್ಯದಲ್ಲಿ ಸತ್ಯ ಇದೆ. ಜ್ಯೋತಿಷ್ಯ ಸತ್ಯ ಇದೆ. ಓಕೆ. ಆದರೆ ಜ್ಯೋತಿಷ್ಯ ಸುಳ್ಳಿದ್ದಾನೆ. ಜ್ಯೋತಿಷಿ ಸುಳ್ಳಿದ್ದಾನೆ. ಎಸ್ ಎಸ್, ನನ್ನನ್ನು ಬಿಟ್ಟು
ಸರ್ ನನ್ನನ್ನು ಬಿಟ್ಟು ಸರ್ ನೀವು ಜ್ಯೋತಿಷ್ಯನೇ ಅಲ್ಲ ನಾವು ಜ್ಯೋತಿಷಿನೇ ಅಲ್ವಾ ಸರ್? ಮತ್ತೆ Okay. ನೀವು ಹಂಗೆ ಲಿಸ್ಟೇ ಸೇರಕ ಓಕೆ ಸರ್. ಜ್ಯೋತಿಷಿ ತನ್ನ ಸ್ವಾರ್ಥವನ್ನು ಬೆಳೆಸ್ಕೊಳ್ಳೋಕೆ ಜಾಸ್ತಿ ಆಗಿದ್ದಾನೆ. ಎಸ್ ಸರ್. ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು. ಒಂದು ಮಾತು ಹೇಳಿದ ಮೇಲೆ ಜ್ಯೋತಿಷಿ ಅದನ್ನು ಸಾಧಿಸಬೇಕು. ಅವನು ನಿಜವಾಗಿ ಜ್ಯೋತಿಷಿ. ನಾನು ಹೇಳಿದ್ದು ಸತ್ಯ ಇದೆ, ಅದರಂತೆ ಆಗುತ್ತೆ, ಆಗಲೇಬೇಕು ಅಂತ ಹೇಳುವಂಥವನು ಜ್ಯೋತಿಷಿ. ಸಮಾಧಾನ ತಲೆ ಸವರುವಂಥವ್ರು ಇರ್ತಾರಲ್ಲ, ಅವರು ನಿಜವಾಗಿ ಜ್ಯೋತಿಷಿ ಆಗೋದಿಲ್ಲ, ಡಾಂಬತನ ಮಾಡುವಂತಹ ವ್ಯಕ್ತಿಗಳಾಗ್ತಾರೆ. ಅದಕ್ಕೆ ಬಲಿಯಾಗಬೇಡಿ ದಯಮಾಡಿ. ನಿಮ್ಮಲ್ಲಿ ಎಲ್ಲ ಶಕ್ತಿ ಇದೆ, ಈ ಆತ್ಮದಲ್ಲಿ ಪರಮಾತ್ಮ ಸೇರ್ಕೊಂಡಿದ್ದಾನೆ, ಜೀವಾತ್ಮ ಪರಮಾತ್ಮ. ಅದಕ್ಕೆ ನಮಗೆಲ್ಲ ಕೊಟ್ಟಿದ್ದಾನೆ ನೋಡ್ರಿ. 2 ಕಣ್ಣು, 2 ಕಿವಿ, 2 ಕಾಲು, 2 ಕೈ, ಮೆದುಳು, 2 ಹೃದಯ, ಹೃದಯದಲ್ಲೂ 2 ಭಾಗ ಇದೆ. ಒಂದು ಶುದ್ಧಿ ಮಾಡ್ತದೆ, ಇನ್ನೊಂದು ಉಸಿರನ್ನು ಮಾಡ್ತಕ್ಕಂಥದ್ದು. ಇವೆಲ್ಲ ಯಾಕೆ 2 ಕೊಟ್ಟಿದ್ದಾನೆ ಅಂದರೆ ಜೀವಾತ್ಮ ಪರಮಾತ್ಮ 2 ಅಂಶಗಳು, ನಂದು ಒಂದು ನಂದು ಒಂದು. ಇದು ಜೀವಾತ್ಮಂದು, ಇದು ಪರಮಾತ್ಮದು. 2 ಸೇರಿಸಿ ಏಕ ಶಬ್ದ ಬರ್ತದೆಯೋ ಹಾಗೆ 2 ನೋಡುವ ಕಣ್ಣುಗಳು, ಒಂದು ಜೀವಾತ್ಮ ಒಂದು ಪರಮಾತ್ಮಂದು. ಇದು ಒಬ್ಬಂದಲ್ಲ. ಈ ಜೀವಾತ್ಮ ಏನು ಹೇಳ್ತಾನೆ, ಅದಕ್ಕೆ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ, ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವ ಅವಶಿಷ್ಯತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. 2 ಸಹ ಪೂರ್ಣವಾಗಿರ್ತದೆ. ಇದು ಪೂರ್ಣ, ಇದು ಪೂರ್ಣ. 2 ಪೂರ್ಣ ಆದಾಗಲೇ ಏನಾದ್ರು ಸಿಗೋಕ್ಕೆ ಸಾಧ್ಯತೆ ಇದೆ. ಈ ಶರೀರದಲ್ಲಿ ಎಲ್ಲ ಇದೆ. ಅದಕ್ಕೆ ಬಸವಣ್ಣವ್ರು ಬಹಳ ಸುಂದರವಾಗಿ ಹೇಳಿದರು. ಏನಂತ ಹೇಳ್ತಾರೆ, ಈ ಶರೀರವನ್ನು ಕಾಯವೇ ಕೈಲಾಸ, ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಲಿಲ್ಲ, ಕಾಯವೇ ಕೈಲಾಸ ಅಂತೇಳಿ. ಅಂದರೆ ಈ ಕಾಯ, ಈ ಶರೀರವನ್ನು ಕೈಲಾಸವನ್ನಾಗಿ ಮಾಡ್ಕೊ. ಅದಕ್ಕೆ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನು ಕಳಶವಯ್ಯ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಸವಣ್ಣವರು. ಆದರೆ ನಾವು ಸುಮ್ಮನೆ ಹೇಳೋಕ್ಕೆ ಮಾತ್ರ ಇಟ್ಕೊಂಡಿದ್ದೀವಿ, ಆದರೆ ಈ ಶರೀರದ ಬಗ್ಗೆ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಮುರಳಿ ಹೇಳಿ ಸರ್. ನೀವು ದಿವಸಕ್ಕೆ ಎಷ್ಟು ಸತಿ ಉಸಿರಾಡ್ತೀರಿ? ಅಯ್ಯೋ ಉಸಿರಾಡ್ತಾನೆ ಇರ್ತೀವಿ ಸರ್. ಅಲ್ಲ, ಎಷ್ಟು ಸತಿ ಉಸಿರಾಡ್ತೀರಿ? ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳ್ತೀರಲ್ಲ, ಹೇಳ್ಬೋದು ಸರ್. ಡ್ರೆಸ್ ಎಷ್ಟಿದೆ ಅಂತ ಹೇಳ್ತೀರಲ್ಲ, ಹೇಳ್ಬೋದು ಸರ್. ಆದರೆ ಉಸಿರಾಟದ ಬಗ್ಗೆ ಯಾಕೆ ಗೊತ್ತಿಲ್ಲ ನಿಮಗೆ? ಅದು ಹಂಗೆ ಹೋಗ್ತಾ ಇರ್ತದೆ. ಅದಕ್ಕೆ ಯಾಕೆ ಎಷ್ಟು ಸತಿ ಆಡ್ತೀರ ನೀವು? ದಿವಸಕ್ಕೆ ಎಷ್ಟು ಸತಿ ಕೌಂಟ್ ಇರ್ಬೇಕು ತಾನೇ? ಪ್ರತಿಯೊಂದಕ್ಕೂ ಕೌಂಟ್ ಇರಬೇಕಲ್ಲ. ಹೌದು ಹೌದು. ಎಷ್ಟು ಸತಿ ಉಸಿರಾಡ್ತೀರಿ? ಇಲ್ಲ, ಗೊತ್ತಿಲ್ಲ ಸರ್. ಯಾಕೆ? ಅದು ಫ್ರೀಯಾಗಿ ಸಿಗುತ್ತೆ ಸರ್, ಅದಕ್ಕೆ ಲೆಕ್ಕ ಇಲ್ಲ, ಫ್ರೀಯಾಗಿ ಸಿಗುತ್ತೆ. ಹಂಗೆ ನಮ್ಮ ಜನ ಹೆಂಗೆ ತಿಳ್ಕೊಂಡಿದ್ದಾರೆ ಅಂದರೆ, ಯಾವ್ದಾರ ಜ್ಯೋತಿಷ್ಯಕ್ಕೆ ಹೋಗ್ಬಿಟ್ರೆ ಏನೋ ವರ್ಷ ಕೊಟ್ಬಿಡ್ತಾನೆ ಏನೋ ಭಾವನೆ ತಿಳ್ಕೊಂಬಿಟ್ಟಿರ್ತಾರೆ. ಎಸ್, ಖಂಡಿತ ಯಾರ ಕಡೆಯಿಂದಲೂ ಆಗಲ್ಲ. ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತನಿದ್ದಾನೆ. ಭಗವಂತನ ಪ್ರಸಾದ. ಯಾರ ಜ್ಯೋತಿಷ್ಯ ಅನ್ನ ಕೊಡ್ತಾನೆ ನೋಡ್ರಿ, ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಅನ್ನ ಇದೆ ತಗೊಳಪ್ಪ ಅಂತ ಹೇಳ್ತಾರೆ. ಆದರೆ ನಮ್ಮ ಮನಸ್ಸನ್ನು ಪವಿತ್ರತೆಯನ್ನು ಮಾಡ್ಕೊಂಡು ನಾವೇ ಒಂದು ಸ್ವಲ್ಪ ಜ್ಞಾನವನ್ನು ಪಡ್ಕೊಂಡ್ರೆ ನಮ್ಮ ಮನಸ್ಸು ನಿರಾಳವಾದಾಗ ಎಲ್ಲವೂ ಸಹ ಸಿಗುತ್ತೆ. ಆದರೆ ಪಡೆದುಕೊಳ್ಳುವಂಥ ತಾಳ್ಮೆ ಗುಣ ನಮ್ಮಲ್ಲಿ ಬರಬೇಕು. ತಾಳ್ಮೆ ಗುಣ ಇರಬೇಕು. ಗುರೂಜಿ ಮಾತನ್ನ ಕೇಳಬೇಕು, ಆದರೂ ಫೋನ್ನ ತಗೋಬೇಕು. ಹಲೋ ಹಲೋ ಮೇಡಮ್, ನಮಸ್ಕಾರ ಮೇಡಮ್. ಮೇಡಮ್ ನಮಸ್ಕಾರ. ಗುಡ್ ಮಾರ್ನಿಂಗ್ ಮುರಳಿ ಅವರೇ. ಗುಡ್ ಮಾರ್ನಿಂಗ್ ಮೇಡಮ್. ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಾನು ವಿಜಯನಗರಿಂದ. ವಿಜಯನಗರ. ನನ್ನ ಹೆಸರು ಹೇಮಾ ಅಂತ. ಓಕೆ ಹೇಮಾ ಅವ್ರು, ಹೇಳಿ ಹೇಳಿ ಮಾ. ನಾ ಸ್ವಾಮಿಗಳ ಹತ್ರ ಮಾತಾಡ್ತೀನಿ. ಮಾತಾಡ್ಲೇಬೇಕಾ ನೀವು? ಮಾತಾಡಿ ಮೇಡಮ್. ಹೌದು, ಮಾತಾಡಿ ಮೇಡಮ್. ಶರಣಾರ್ಥಿ. ಹೇಳಿ ತಾಯಿ. ನೀವು ಬಹಳ ಚಿಕ್ಕ ವಯಸ್ಸಲ್ಲೇ ಮಠಾಧೀಶ್ವರರಾಗಿ ಬಂದ್ರಿ. ಒಳ್ಳೆ ಸಾಧನೆ ಮಾಡ್ತಾ ಇದ್ದೀರಾ. ಒಳ್ಳೇದ್ ಇವತ್ತಂತೂ ಬಹಳ ಒಳ್ಳೆ ವಿಚಾರಗಳನ್ನೇ ತಿಳಿಸ್ಕೊಟ್ರಿ. ನಿಮ್ಗೆ ಇಷ್ಟೆಲ್ಲ ಸಾಧನೆ ಮಾಡೋದಿಕ್ಕೆ ಹೇಗೆ ಸಾಧ್ಯ ಆಯ್ತು? ಯಾರ ಪ್ರೇರಣೆ? ನಿಮ್ ಗುರುಗಳು ಯಾರೋ ದಯವಿಟ್ಟು ತಿಳಿಸ್ಕೊಡಿ. ನಾನು ನಂಬಿದ ಗುರು, ನಾನು ನಂಬಿದ ದೇವರಮ್ಮ ನನ್ನನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರೋದು ಸಾಧ್ಯತೆ ಆಗಿರ್ತಕ್ಕಂಥದ್ದು. ನಂಬಿಕೆ ಬಹಳ ಮುಖ್ಯ ಮನುಷ್ಯನಿಗೆ. ನಂಬಿಕೆ ಇರಲಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾನೆ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೋ ನಂಬದೆ ಇಬ್ಬಂದಿ ನೀನು, ಕಂಬನಿಯೋ ಬಿಂಬನಿಯೋ ಮೋಕ್ಷ ಅವರಿಗಾಗಿತ್ತು, ಗಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಹೇಳ್ಬಿಟ್ಟು DVG ಗುಂಡಪ್ಪನವ್ರು ಬಹಳ ಸುಂದರವಾಗಿ ಮಾತನ್ನು ಹೇಳ್ತಾರೆ. ನಾವು ನಂಬಬೇಕು. ನಂಬಿಕೆ ಏನಾದ್ರು ಇರಲಿಲ್ಲ ಅಂತಂದರೆ, ಈಗ ಉದಾಹರಣೆಗೆ ಎಷ್ಟೋ ಜನ ನಾವು ನೋಡ್ತಿದ್ವಿ, ನಾನು 25 ವರ್ಷ ಸರ್ವೀಸಲ್ಲಿ ಬಂದು ನಮಸ್ಕಾರ ಮಾಡ್ತಾರೆ. ಓ ಆ ಸ್ವಾಮಿ ಏನು ದೊಡ್ಡನಾ ಅಂತ ಹೇಳ್ಕೊಂಡು ಹೋಗ್ತಕ್ಕಂತಹ ಸ್ವಭಾವ ಇರ್ತಕ್ಕಂಥದ್ದು ಇರ್ತದೆ. ಆಮೇಲೆ ಒಳಗೊಂದು ಹೊರಗೊಂದು ಮಾಡಿದರೆ ಏನು ಪ್ರಯೋಜನ? ಅದಕ್ಕೆ ಹೇಳ್ತಾನೆ, ಬಿಡು ಬಾಹ್ಯದಳು ಡಂಬವ ಮಾನಸದಳು ಎಡ ಬಿಡದಿರು ಶಂಭುವ, ಒಳಗೆ ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ನಿನಗೆ ಒಲಿಯುವನೆ ಮರುಳೆ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನಿಜಗುಣ ಶಿವಗಳು ಹೇಳ್ತಾರೆ, ಸರ್ಪಭೂಷಣ್ ಶಿವಗಳು ಹೇಳ್ತಾರೆ. ಇವೆಲ್ಲ ನಾವು ತಿಳ್ಕೊಳ್ಳೋ ಆಚರಣೆ ಮಾಡ್ಕೊತ ಹೋದಾಗ ಅದಕ್ಕೆ ಶಕ್ತಿ ಗೊತ್ತಾಗ್ತದೆ. ಹಾಗಾಗಿ ನಾನು ನಂಬಿರ್ತಕ್ಕಂಥದ್ದು ಮರಳು ಸಿದ್ದೇಶ್ವರ, ಜೀವಂತ ಸಮಾಧಿ ಗದ್ದಿಗೆಯಲ್ಲಿರ್ತಕ್ಕಂಥ ಮರಳು ಸಿದ್ದನನ್ನು, ನನ್ನ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಮಾರ್ಗದರ್ಶನ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬರೋದಕ್ಕೆ ಸಾಧ್ಯತೆಗಳಾಗ್ತಾ ಇದೆ ತಾಯಿ.
ಥ್ಯಾಂಕ್ ಯು ಹೇಮ ಅವರು ವಿಜಯನಗರದಿಂದ ಫೋನ್ ಮಾಡಿದ್ದಾರೆ. ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಓಕೆ, ಉತ್ತರ ಸಿಗ್ತಾ ಇದೆ. ಪ್ರಶ್ನೆ ಕೇಳಕ್ಕೆ ಟೈಮೇ ಆಗ್ತಾ ಇಲ್ಲ, ಫೋನೇ ಸಿಗ್ತಾ ಇಲ್ಲ, ಫೋನೇ ಕಟ್ ಆಗ್ತಾ ಇದೆ. ನಾವು ನಮ್ಮ ಗುರುಜಿಗಳ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇರೋರಿಗೆಲ್ಲ ಈಗ ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೈವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಲ್ಟು. ಸಿಕ್ಕಾಪಟ್ಟೆ ಜನ ಫೋನ್ ಮಾಡ್ತಾ ಇದ್ದಾರೆ. ಮುರಳಿ ಅವರ ಏನ್ರಿ ಫೋನೇ ಸಿಗ್ತಾ ಇಲ್ಲ. ನಾವೇನು ಮಾಡೋಕ್ಕಾಗಲ್ಲಪ್ಪ, ಲೈವಲ್ಲಿ ಬಂದು ಕೂತಿದ್ದೀವಿ. ಫೋನ್ ಮಾಡಿದ್ರೆ ಫೋನ್ನ ತಗೊಳ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಪ್ಪೂರು ಮಠದ ಸ್ವಾಮಿಗಳು ಬಂದು ಕೂತಿದ್ದಾರೆ. ಸಿಕ್ಕಾಪಟ್ಟೆ ಜನ ಫೋನ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ, ಆದರೂ ಫೋನ್ ಸಿಗ್ತಾ ಇಲ್ಲ. ಒಂದು ಫೋನ್ ಸಿಕ್ಕಿದೆ, ಅವ್ರ ಜೊತೆ ಮಾತಾಡಲೇಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮುರಳಿಯವರೇ, ಶುಭಾ ಶಿವಶಂಕರ್ ಮಾತಾಡ್ತೇವೆ ಪದ್ಮನಾಭ ನಗರದಿಂದ. ಓಕೆ, ಹೇಳಿಮ್ಮ. ಎಲ್ಲಿಂದ? ಪದ್ಮನಾಭ ನಗರ. ಪದ್ಮನಾಭ ನಗರದಿಂದ. ಹೇಳಿಮ್ಮ ಏನು ಮಾಡ್ಕೊಂಡಿದ್ದೀರಮ್ಮ? ನಾವು ಹೌಸ್ ವೈಫ್. ಹೇಳಿಮ್ಮ, ನಮ್ಮ ಗುರು ಜೊತೆ ಮಾತಾಡ್ಬೇಕಾಗಿತ್ತ ನೀವು? ಹೌದು, ಗುರುಜಿ ಜೊತೆ ಮಾತಾಡ್ಬೇಕಿತ್ತು. ನಾವು ಮಠದ ಭಕ್ತರು. ಹೌದು, ನೀವು ಮಠದ ಭಕ್ತರಾ? ಹೌದೌದು. ಗದ್ಗೆ ನಮ್ ತುಂಬಾ ವಿಶೇಷವಾದ ಇದು ಕೊಟ್ಟಿದೆ ನಮ್ಗೆ. ಅದು ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ಮರಳು ಸಿದ್ದಪ್ಪನವರು. ಹೌದೇನು? ಮರಳ ಪ್ರಜೆಯ ಹೌದಾ? ಅಂದ್ರೆ ನಮ್ಗೆ ವಿಶೇಷವಾದ ಭಕ್ತಿ. ಹೌದೇನು? ಅದಕ್ಕೆ ಓಕೆ ಬುದ್ಧಿಯವರಂತೂ ತುಂಬಾ ಚೆನ್ನಾಗಿ ಆಶೀರ್ವಾದ ಎಲ್ಲ ಮಾಡ್ತಾರೆ ನಮ್ಗೆ ಮಠಕ್ಕೆಲ್ಲ ಹೋದಾಗ. ಅವಾಗಿಂದ ಕೂತಿದ್ದೀನಿ. ನಿಮ್ಮ ಬುದ್ಧಿಗಳು ನಮ್ಗೆ ಆಶೀರ್ವಾದ ಮಾಡ್ತಾ ಇಲ್ವಲ್ಲಮ್ಮ, ನಾವು ಕಾಯ್ತಾ ಇದೀವಿ ಆಶೀರ್ವಾದ ಮಾಡ್ತಾರೆ ಅಂತ. ಯಾಕೆ ಮಾಡಿರಲ್ಲ ನಿಮ್ಗೆ? ಇವತ್ತು ಅವ್ರು ನಿಮ್ಮ ಇದು ಸುವರ್ಣ ಚಾನಲ್ ಬಂದಿರೋದೇ ಒಂದ್ ದೊಡ್ಡ ವಿಶೇಷ ಬಿಡಿ. ಎಲ್ಲರಿಗೂ ಆಶೀರ್ವಾದ ಸಿಕ್ಕಿದೆ ಅಂತಾನೆ ಅರ್ಥ. ಇಲ್ಲ, ನಾವೇನ್ ಅನ್ಕೊಂಡ್ವಿ ಅಂದ್ರೆ ಗುರುಜಿಗಳನ್ನ ಕರೆಸ್ದಾಗ ಇನ್ನೊಬ್ರು ಕರ್ಸೋದ್ ಬೇಡ, ಅವ್ರ ಹತ್ರ ಮಾತಾಡ್ಕೊಳ್ಳೋದು ತಿಳ್ಕೊಳ್ಳೋದು ಸಿಕ್ಕಾಪಟ್ಟಿದೆ ಅಂತ ಬೇರೆ ಯಾರನ್ನು ಕರ್ಸಿಲ್ಲ. ಪೂರ್ತಿಯಾಗಿ ಇವತ್ತು ಗುರುಜಿ ಬೇಕು ಅಂತ ಕೂರ್ಸ್ಕೊಂಡ್ಬಿಟ್ಟಿದ್ದೀವಿ. ಹೌದು, ವಿಶೇಷವಾದ ಜ್ಞಾನಾರ್ಜನೆ ಇದೆ ಬುದ್ಧಿಯವ್ರಿಗೆ. ತುಂಬಾ ಚೆನ್ನಾಗೆಲ್ಲ ಹೇಳ್ತಾರೆ, ಅದ್ರಲ್ಲೇನು ಇದೇ ಇಲ್ಲ. ಮಾತಾಡಿಮ್ಮ ಗುರುಜಿ ಹತ್ರ ಮಾತಾಡಿಮ್ಮ. ನಮಸ್ಕಾರ ಬುದ್ಧಿ. ಹೇಳಮ್ಮ, ಚೆನ್ನಾಗಿದೆಯಾ? ಚೆನ್ನಾಗಿದೆ ಬುದ್ಧಿ. ಜಾತ್ರೆ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿ. ಜಾತ್ರೆ ತುಂಬಾ ವಿಶೇಷವಾಗಿತ್ತು. ಬೇಗ ಬಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟಿದ್ರಲ್ಲ ನೀವೆಲ್ಲ ಅಷ್ಟೇ. ಮಕ್ಳದು ಸ್ವಲ್ಪ ಇದ್ದೇ ಇರುತ್ತಲ್ಲ ನಿಮ್ಗೆ ಗೊತ್ತಲ್ಲ. ಎಲ್ಲ ಚೆನ್ನಾಗಿದ್ದೀರಿ? ಮನೇಲೆಲ್ಲ ಚೆನ್ನಾಗಾಯ್ತು. ಆನೆ ಮೇಲೆ ಅಂಬಾರಿ ಅಂತ ನಾವೆಲ್ಲೂ ನೋಡ್ಲಿಲ್ಲ, ನಿಮ್ ಕ್ಷೇತ್ರದಲ್ಲೇ ನೋಡಿದ್ದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ ಬುದ್ಧಿ. ಜಾತ್ರೆ ಪರವಾಗಿಲ್ಲ, ಲೈನ್ ಸಿಕ್ಬಿಟ್ಟಿದೆಯಲ್ಲ ನಿಮಗೆ? ಲೈನ್ ನೋಡಿ ಬುದ್ಧಿ, ವಿಶೇಷವಾಗಿ ಬೆಳಗ್ಗೆ ಟ್ರೈ ಮಾಡಿದಕ್ಕೆ ಸಿಕ್ಕಿದೆ. ಬಟ್ ನಮ್ಗೆ ಇವಾಗ ಕೇಬಲ್ ಇಲ್ಲ ನಾವು ನೋಡಕ್ಕೆ. ಬೆಳಗ್ಗೆ ಸ್ವಲ್ಪ ಹೊತ್ತಷ್ಟೇ ನೋಡಿದ್ವಿ. ಈಗ ಒಂದ್ 10 minutes ಇಂದ ಕರೆಂಟ್ ಹೊರಟೋಗಿದೆ. ಆಗ್ಲಿ, ಮರಳಸಿದ್ದನ್ ಕೃಪೆ ಚೆನ್ನಾಗಿರ್ಲಿ ತಾಯಿ. ಮರಳನ್ ಸಿದ್ದನ್ ಕೃಪೆಯಿಂದ ಎಲ್ಲ ಚೆನ್ನಾಗಿದೆ ಬುದ್ಧಿ. ಸೈಟ್ ಇಲ್ಲ ಅನ್ಕೊಂಡಿದ್ವಿ ನಾವು, ಮನೆ ಕಟ್ಟಕ್ ತುಂಬಾ ತಾಪತ್ರೆ ಅನ್ಕೊಂಡಿದ್ವಿ. ನೀವು ನಿಮ್ದ ದರ್ಶನಕ್ ಬಂದಾಗ ಇದ್ದಲ್ಲಿ ಹೇಳಿದ್ರಿ, ಏನು ಆಗಲ್ಲ ಈ ಸತಿ ನೀವು ತಗೊಂತೀರಾ ಸೈಟು ಅಂತ. ಅದ್ ಯಾವ ಎದ್ರಲ್ಲಿ ಹೇಳಿದ್ರೆ ಗೊತ್ತಿಲ್ಲ ನಮ್ಗೆ. ನಾವೇನ್ ಪ್ಲಾನ್ ಮಾಡ್ಕೊಂಡಿಲ್ಲ, ಏನು ಇಲ್ಲ. 15 ದಿವಸ ಸೈಟ್ ತಗೊಂಡ್ವಿ. 40-60 ಸೈಟು ಬೆಂಗಳೂರು ತಗೊಳೋದು ತುಂಬಾ ಕಷ್ಟ. ಸೊ ನಿಮ್ ಕೃಪಾಶೀರ್ವಾದ ಮಳ್ಳಪ್ಪನ ಅಜ್ಜೆಯಿಂದ ಎಲ್ಲ ಚೆನ್ನಾಗಿದೆ. ಮನೆ ಗೃಹ ಪ್ರವೇಶ ಕರೆಯೋದು ಮರಿಬೇಡಿ. ಮನೆ ಗೃಹ ಪ್ರವೇಶ ಕರೆಯೋದು ಮರಿಬೇಡಿ. ಒಂದು ಆಶೀರ್ವಾದ ಮಾಡ್ಬೇಕಲ್ಲ ನೀವು. ಆಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಏನ್ ಸರ್ ಇದೆಲ್ಲ ನೀವೇ ನಮಗೂ ಸ್ವಲ್ಪ ಏನೋ ದೊಡ್ಡದಾಗಲಿ ಸರ್ ತಗೊಳ್ತೀರಾ ಅಂತ ನೋಡಿದ್ರ, ಅವ್ರು ತಗೊಳ್ಳೋ ಐಡಿಯಾನೇ ಇಲ್ವಂತದ್ದು. ಬೆಂಗಳೂರಲ್ಲಿ 60-40 ಸೈಟ್ ತಗೊಂಡೆ ಅಂತ ಅಷ್ಟೊಂದು ಖುಷಿಯಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಅದನ್ನು ಜಾತ್ರೆ ಬಗ್ಗೆ ಮಾತಾಡ್ತಾ ಇದ್ರು. ಹೌದು, ನೀವು ನಮ್ಗೆ ಜಾತ್ರೆನೂ ತೋರಿಸಿಲ್ಲ, ಜಾತ್ರೆ ಬಗ್ಗೆನೂ ಹೇಳಿಲ್ಲ. ಆದ್ರೂ ಸಹ ಸುಮಾರು ಒಂದು 40 ಸೆಕೆಂಡು ನಮ್ಮ ಜಾತ್ರೆ ಯಾವ ರೀತಿ ನಡೀತು ಅಂತ ನೋಡ್ಕೊಂಬರೋಣ. ಅದ್ಭುತವಾದಂಥ ಜಾತ್ರೆ ನೆರವೇರಿಸ್ಕೊಟ್ರಂತೆ. ತುಂಬ ಜನ ಹೇಳಿದ್ರು ನಮಗೆ ಅದ್ರ ಬಗ್ಗೆ. ಕುಪ್ಪೂರಲ್ಲಿ ಜಾತ್ರೆ ನೋಡಬೇಕು ಅಂದರೆ ಹಿಂಗೆ ನೋಡಬೇಕು ಮುರಳಿ ಅಂದರು. ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೂಲ ನಂದೀಶ್ವರ ಅನ್ನಂತಹ ಗುರುಗಳೇ, ಅದ್ಭುತ ಬಿಡಿ, ಅದ್ಭುತ. ಎಷ್ಟು ದಿನ ನಡೀತೆ ಜಾತ್ರೆ? 3 ದಿವಸ ನಡೀತದೆ. 3 ದಿವಸ ನಡೀತೆ. ಈ ಸತಿ ನಮ್ದು 25ನೇ ವರ್ಷದ ವಿಶೇಷ ಇತ್ತು. ಓಕೆ. ರಜತ ಮಹೋತ್ಸವ ಅಂತ ಮಾಡಿದ್ವಿ. ಓಕೆ. ಫಸ್ಟ್ ಡೇ ಆನೆ ಮೇಲೆ ಅಂಬಾರಿ ಮಾಡಿದ್ವಿ. ಓಹೋ.
ಅಂಬಾರಿ ಮೇಲೆ ಮರಳು ಸಿದ್ದೇಶ್ವರನ ಓಕೆ ಮತ್ತು ನಾವು ಕೂತು ಅಂಬಾರಿ ಉತ್ಸವ ನಡೀತು. ಓಕೆ ಭಾಳ ಅದ್ಭುತವಾಗಿ ಆಯಿತು. ಎಲ್ಲರ ಭಕ್ತರ ಕೋರಿಕೆ ಹೀಗೆ ಮಾಡಬೇಕು ಅಂತ ಭಾಳ ಅಪೇಕ್ಷೆ ಪಟ್ಟರು. ಕೆಲಸ ಮಾಡದೇ ಇರೋರೆಲ್ಲ ಎಲ್ಲೆಲ್ಲೋ ಕೂತ್ಕೊಳ್ತಾರೆ, ಕೆಲಸ ಮಾಡೋರು ಕೂತ್ಕೊಂಡ್ರೆ ಏನು ತಪ್ಪಿಲ್ಲ ಸರ್. ಆಮೇಲೆ ತಂದೆ ತಾಯಿ ಬಗ್ಗೆ ನೀವು ಸ್ವಲ್ಪ ಹೇಳ್ಬೇಕು ಅಂದ್ಕೊಂಡ್ರಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಕಡಿಮೆ ಆಗ್ತಾ ಇದೆ, ನೋಡ್ಕೊಳ್ಳೋರ ಸಂಖ್ಯೆನೇ ಇಲ್ಲ. ಹೇಳಿ ಸರ್. ನಿಜವಾಗಿಯೂ ತಂದೆ ತಾಯಿಗಳನ್ನು ಭಾಳ ನಿಕೃಷ್ಟವಾಗಿ ಕಾಣುವಂಥ ಜನ ಇದ್ದಾರೆ. ನಾವು ಅವರ ಋಣದಿಂದ ಬಂದಿದ್ದೀವಿ ಅನ್ನುವಂಥದ್ದನ್ನೇ ಮರ್ತುಬಿಟ್ಟಿರ್ತಕ್ಕಂಥ ಸನ್ನಿವೇಶ ನೋಡ್ತಾ ಇದ್ದೀವಿ. ಎಷ್ಟೋ ಜನ ನನಗೆ ನಮ್ಮ ಮುಡುಕ್ತೊರೆ ಮಾಲಿಂಗ ಸ್ವಾಮೀಜಿಯವರು ಅಂತೇಳಿ ಸ್ವಲ್ಪ ಜ್ಯೋತಿಷ್ಯ, ಸಂಸ್ಕೃತ, ವೇದ ಎಲ್ಲದನ್ನು ನನಗೆ ಅಭ್ಯಾಸ ಮಾಡಿಸಿರ್ತಕ್ಕಂಥವ್ರು. ಎಲ್ಲ ಕಲ್ತ್ಬಿಟ್ಟಿದ್ದೀರಾ ಸರ್ ನೀವು? ಖಂಡಿತ ಅವ್ರ ಕೃಪೆ ನಮಗೆ ಚೆನ್ನಾಗಾಗಿದೆ. ಓಕೆ. ಅದರಿಂದ ನಮ್ಮ ಮಠಕ್ಕೆ ಬರ್ತಕ್ಕಂಥವ್ರು ಬಹಳ ಜನ ಬರ್ತಾರೆ. ಓಕೆ ಸರ್. ಆ ಸಂದರ್ಭದಲ್ಲಿ ಜ್ಯೋತಿಷ್ಯ ಹೇಳೋದಕ್ಕಿಂತಲೂ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು. ಎಸ್ ಸರ್, ಎಸ್. ಅವಾಗ ತಂದೆ ತಾಯಿಗಳ ನೋವನ್ನು ಕೇಳಿದಾಗ ನಮಗೆ ಕರಳು ಕಿತ್ತಾಗ. ಓಕೆ. ಹಾಗಾಗಿ ದಯಮಾಡಿ ತಂದೆ ತಾಯಿಗಳ ಋಣವನ್ನು ನಾವು ಯಾವತ್ತೂ ತೀರ್ಸೋಕ್ಕೆ ಸಾಧ್ಯತೆಯೇ ಇಲ್ಲ. ತಂದೆ ತಾಯಿ ತೀರ್ಸಕ್ಕಾಗಲ್ಲ, ಮನುಷ್ಯತ್ವ ಅನ್ನೋದಿರಬೇಕು. ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಆಗ್ಬೇಕಂದ್ರೆ ಏನಿರಬೇಕು ಅಂತ ಒಂದು ಇದರಲ್ಲಿ ಹೇಳ್ಬೇಕು ಸರ್. ಮನುಷ್ಯತ್ವ ಇರಬೇಕು ಅಂದರೆ ಮಾನವೀಯತೆ ಇರಬೇಕು. ಮಾನವೀಯತೆ ಅಡಿಯಲ್ಲೇ ಮೇಲೆ ಹೋಗಬೇಕೇ ಹೊರತು ಇಲ್ಲ. ಅದಕ್ಕೆ ಹೇಳ್ತೇನೆ, ತಂದೆ ತಾಯಿ ಋಣಕ್ಕೆ ಭಾಳ ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂತು ನಾನು, ನಿನ್ನ ಮಮತೆ ಮೋಹಗಳನ್ನು ವರ್ಣಿಸಲು ಸಾಧ್ಯವೇನು, 9 ತಿಂಗಳಲ್ಲಿ ಒಡಲ ಭಾರ ತಾಪದಲ್ಲಿ ನೊಂದು ಬೆಂದು ಬಾಳತ ನೀನು ಪಡೆದ ನನ್ನ ಜನ್ಮವನ್ನು, ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟೇ ತಾಯಿಯಮ್ಮ, ನಾನು ಹುಟ್ಟಿ ಬಂದ ಮೇಲೆ ಪುನರ್ಜನ್ಮವಾಯಿತಮ್ಮ. ಲಾಸ್ಟಿಗೆ ಒಂದು ಮಾತನ್ನು ಹೇಳ್ತಾರೆ, ಲೋಕಪೂಜ್ಯರಾದರೇನು ನಿನ್ನ ಸ್ಮರಣೆ ಮಾಡಬೇಕಮ್ಮ, ಭೂಮಿಗಿಂತ ನಿನ್ನ ತೂಕ ಹೆಚ್ಚು ನೋಡೆ ತಾಯಿಯಮ್ಮ ಅಂತ ಹೇಳ್ತಾರೆ. ಒಳ್ಳೆ ತಿಳ್ಕೊಳ್ಳೋರಿಗೆ ಇದಕ್ಕಿಂತ ಬೇಕಾಗಿಲ್ಲ. ಅಂದರೆ ಭೂಮಿಯ ಭಾರಕ್ಕಿಂತಲೂ ತಾಯಿಯ ಋಣ ಜಾಸ್ತಿ ಅಂದಾಗ ತಂದೆ ತಾಯಿಗಳನ್ನು ಯಾವ ರೀತಿ ನೋಡಬೇಕು. ಅದಕ್ಕೆ ಮಾತೃದೇವೋಭವ ಅಂತ ಕರೀತಾರೆ. ನೀವು ಮಾತೃವನ್ನು ಪಿತೃವನ್ನು ಮನೇಲಿ ಕೂಡ ಹಾಕಿಯೋ ಅಥವಾ ಆಶ್ರಮಕ್ಕೋ ಬಿಟ್ಟು ನೀವು ಸಾಕಿ ಯಾವ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋದ್ರೂ ನಿಮಗೆ ವರ ಸಿಗೋಕ್ಕೆ ಸಾಧ್ಯತೆ ಇಲ್ಲ. ದಯಮಾಡಿ ತಂದೆ ತಾಯಿಗಳನ್ನು ದೇವರ ರೂಪದಲ್ಲಿ ಕಾಣುವಂತಹ ನಿಟ್ಟಿನಲ್ಲಿ ನೀವು ಬಂದಿದ್ದೇ ಆದರೆ ನಿಮಗೆ ಸಕಲವೂ ಸಿದ್ಧಿ ಆಗ್ತಕ್ಕಂಥದ್ದಾಗ್ತದೆ. ತಂದೆ ತಾಯಿ ಋಣವನ್ನು ತೀರ್ಸೋಕ್ಕೆ ಸಾಧ್ಯತೆ ಇಲ್ಲ. 7 ಜನ್ಮಗಳನ್ನು ಎತ್ತರೂ ಸಹ ಸಾಧ್ಯತೆ ಇಲ್ಲ. ಹಾಗಾಗಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವರೇ ಮಾರ್ಗದರ್ಶನ ನಿಮಗೆ. ನಿಮ್ಮ ತಾಳ್ಮೆ, ನಿಮ್ಮ ಸಂಯಮ, ನೀವು ದೊಡ್ಡವರಾಗಬೇಕಾದ್ರೆ ಅವರು ನಿಮ್ಮ ತಾಳ್ಮೆಯನ್ನು ಅವರ ತಾಳ್ಮೆ ಸಂಯಮವನ್ನು ಎಷ್ಟು ಸಂರಕ್ಷಣೆ ಮಾಡಿಕೊಂಡು ನಿಮ್ಮನ್ನು ಬೆಳೆಸಿರ್ತಾರೆ. ಆದರೆ ನೀವು ಅವರ ಕೊನೆಗಾಲದಲ್ಲಿ ಅವರ ಖುಷಿಯಾಗಿ ಸಂತೋಷವಾಗಿ ಇರುವ ಹಾಗೆ ನೀವು ನೋಡ್ಕೊಳ್ಳುವಂಥ ಕೆಲಸವನ್ನು ಎಲ್ಲ ವೀಕ್ಷಕರು ಅದನ್ನು ಗಮನಿಸಬೇಕು ಅಂತೇಳಿ ನನ್ನ ಬಯಕೆ ಏನಂದಕ್ಕಿಂತಲೂ ನನ್ನ ಕೋರಿಕೆ ಅಂತ ಹೇಳ್ತೀನಿ. ನಾವೆಲ್ಲ ಆಶೀರ್ವಾದ ಮಾಡುವಂಥವ್ರು. ಅದನ್ನು ನಾವು ನಿಮ್ಮನ್ನು ಭಕ್ತರನ್ನೆಲ್ಲರನ್ನು ಕೋರ್ತೀವಿ ಅಂತಂದರೆ ಅದರಲ್ಲಿ ಎಷ್ಟು ಮಹತ್ವ ಇದೆ. ಹಾಗಾಗಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ. ಅವರೇ ಮೊದಲನೇ ಗುರು, ಮೊದಲನೇ ಎಲ್ಲದಕ್ಕೂ ಸರ್ವಸ್ವ ಅವರೇ. ಅದರಲ್ಲಿ ಸಂಶಯ ಪಡೋ ಹಾಗಿಲ್ಲ. ಓಕೆ ಸರ್, ಕಡೆಯದಾದ ಒಂದು ಪ್ರಶ್ನೆ. ಇನ್ನು ಸಣ್ಣ ವಯಸ್ಸು ನಿಮಗೆ, ಈ ಮರದ ಚಪ್ಪಲಿ ಬೇರೆ ಹಾಕೊಂಡು ನಡೀತೀರಾ? ಯಾವಾಗ ಇದು ಹಾಕೋಬೇಕಾ ಸರ್? ಇದು ಆವಿಗೆ ಅಂತೇಳಿ. ಆವಿಗೆ, ಓಕೆ. ಈ ಶರೀರದಲ್ಲಿ ನರಮಂಡಲಗಳು ಬರ್ತವೆ. ಓಕೆ ಸರ್. ಅದು ಎಂಡಾಗೋದು ಈ ಜಾಗದಲ್ಲಿ. ಓಕೆ ಸರ್. ಈ ಜಾಗ ಏನಿದೆಯೋ ಓಕೆ ಸರ್. ಇದು ಬಹಳ ನರಮಂಡಲವನ್ನು ಎಚ್ಚರಿಸುವಂಥ ಶಕ್ತಿ ಸಾಮರ್ಥ್ಯ ಇದೆ. ಓಕೆ. ಹಾಗಾಗಿ ಆ ನರಮಂಡಲಗಳಿಗೆ ವಿವೇಕ ಕೊಡ್ತಕ್ಕಂಥದ್ದು ಇದು. ಇದನ್ನು ಜಾಸ್ತಿ ಯಾರು ಸ್ವಾಮೀಜಿಯವರು ಹಾಕ್ಕೊಂಡು ಓಡಾಡ್ತಿರ್ತಾರೋ ಅವ್ರಿಗೆ ಸಹನೆ, ತಾಳ್ಮೆ, ಅದಕ್ಕಿಂತ ಹೆಚ್ಚಿನದಾಗಿ ಒಂದು ದೈವಶಕ್ತಿ ಅವರಿಗೆ ಬರ್ತಕ್ಕಂಥದ್ದು ಸಾಕ್ಷಿ ಆಗ್ತದೆ. ಓಕೆ. ಇವೆಲ್ಲ ನಾವು ಸುಮ್ಮನೆ ಯಾಕೆ ಹೇಳ್ತೀವಿ ಅಂದರೆ ತುಂಬ ಜನಕ್ಕೆ ಸಣ್ಣ ಸಣ್ಣ ಪ್ರಶ್ನೆಗಳಿರುತ್ತೆ, ಸ್ವಾಮೀಜಿಗಳು ಸಿಕ್ಕಿರಲ್ಲ, ಅವ್ರ ಹತ್ರ ಕೇಳ್ಕೊಳ್ಳೋಕ್ಕೆ ನಾಚಿಕೆ, ಭಯ. ಆದರೆ ನಮಗೇನು ಒಂದ್ಸರಿ ಕೇಳ್ಬೋಣ ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಕುಪ್ಪೂರು ಮಠದ ಬಗ್ಗೆ, ಅದಕ್ಕಿಂತ ಹೆಚ್ಚಾಗಿ ಜೀವನ ಯಾವ ರೀತಿ ನಡೆಸಬೇಕು, ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೋಬೇಕು, ಜೀವನ ಅಂದರೆ ಇದೇ, ಯಾರು ನಂಬಬೇಕು ಯಾರು ನಂಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ ಯತೀಂದ್ರ ಶ್ರೀಗಳು. ಡಾಕ್ಟ್ರೇಟ್ನ ಪಡ್ಕೊಂಡಿದ್ದಾರೆ ರೀ, ಸುಮ್ಮನೆ ಏನು ಹೇಳ್ತಾ ಇಲ್ಲ. ಕೇವಲ 41 ವರ್ಷಕ್ಕೆ ಎಷ್ಟು ಆಧ್ಯಾತ್ಮಿಕ ಪವರ್ನ ಇಟ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಜ್ಞಾನಾರ್ಜನ ನಮ್ಮಂಥ ದಡ್ಡರಿಗೆಲ್ಲ ಮಾಡಿದ್ದಾರೆ. ಇವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಸುವರ್ಣ ವಾಹಿನಿಯ ಪರವಾಗಿ ಸರ್, ನಿಮ್ಮ ಕಲರೇ ಬಂದಿದೆ ನೋಡಿ ಸರ್, ಇದು ಇಂಪಾರ್ಟೆಂಟ್ ಸರ್. ಜೊತೆಗೆ ಬ್ರಿಟಾನಿಯಾ ಮಾರಿಗೋಲ್ಡ್ ಅವರು ಒಂದು ಗಿಫ್ಟ್ ಹ್ಯಾಂಪರ್ನ ಗುರೂಜಿಯವರು ಕೊಡ್ತಾ ಇದ್ದಾರೆ. ಗುರೂಜಿ ತಿನ್ನಲ್ಲ, ಆದ್ರೂ ಸಹ ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ನಿಮಗೆ ಒಂದು ಮಾತು ಹೇಳಬೇಕು ಸರ್. ಭಾಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ. ಹೇಳಿ ಸರ್. ಇದ್ರ ಜೊತೆಗೆ ಧಾರ್ಮಿಕನ ಚೆನ್ನಾಗಿ ಬಳಸ್ಕೊತಾ ಇದ್ದೀರಿ. ಜನಗಳಿಗೆ ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮ
ಇದಾಗಿ ರೂಪಿದೆ ಅಂತೇಳಿ ನಾನು ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ ನಿಮ್ಮ ಕಾರ್ಯಕ್ರಮನ. ಭಾಳ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್, ಮುರಳಿ ಅವರೇ, ಥ್ಯಾಂಕ್ ಚೆನ್ನಾಗಿ ಯು ಸರ್, ಥ್ಯಾಂಕ್ ಯು. ಓಹೋ, ಟೈಮ್ ಆಗಿತ್ತು ರೀ ಮುರಳಿ. ಕಾರ್ಯಕ್ರಮ ಮುಗಿಸಿರ್ತಾರೆ, ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ. ಅಲ್ಲಿ ತನಕ